ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು RWS AW HK ಇದು ಮೂರನೇ ಪಾರ್ಟ್ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 66ರಿಂದ 100 ಕ್ವಶನ್ ಇದೆ, ರಿಮೈನಿಂಗ್ ಕ್ವಶನ್ನ ನಾವು ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ನಾವು ಏನಂತಂದರೆ ನೋಡಿ, ಲಾಸ್ಟ್ ಕ್ಲಾಸಲ್ಲಿ 65 ಏನಂತಂದರೆ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ ವಿತ್ ಪ್ರಾಬ್ಲಮ್ಸ್. ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಮತ್ತು ನೀವು ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾರಿನ್ನೂ ನಮ್ಮ ಪ್ರೀವಿಯಸ್ 2 ವಿಡಿಯೋ ನೋಡಿಲ್ಲ, ಮೇಲ್ಗಡೆ ಐ ಬಟನಲ್ಲಿ ನಾನು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿಟ್ಟಿದ್ದೀನಿ. RWS AW HK ಏನಂತಾರೆ ಕಂಪ್ಲೀಟ್ ಸೊಲ್ಯೂಷನ್ ಅಂತ, ಅಲ್ಲಿ ನೀವು ಹೋಗಿ ನೋಡ್ಬೋದು. ಮತ್ತು ಯಾರು ಟೆಲಿಗ್ರಾಮ್ ಚಾನಲ್ ಇನ್ನೂ ಜಾಯ್ನ್ ಆಗಿಲ್ಲ ಅವರು ಏನಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್ ಅಂತ ಇದೆ. ನೀವೆಲ್ಲರೂ ಜಾಯ್ನ್ ಆಗಿ, ಸರಿನಾ? ಸೊ ಪೆನ್ನಿನ ಕಲರು ರೆಡ್ ಮಾಡ್ಕೊಂಡು ಬಿಡೋಣ, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಇವತ್ತಿನ ಫಸ್ಟ್ ಕ್ವಶನ್ ತುಂಬ ಬೇಗ ಮಾಡೋಣ ಮತ್ತು ತುಂಬ ಇಂಪಾರ್ಟೆಂಟ್ ಇದೆ. ಈ 66ರಿಂದ 100 ಕ್ವಶನ್ ಏನಿದೆ ಅಲ್ಲ, ಇದರಲ್ಲೂ ತುಂಬ ಪ್ರಾಬ್ಲಮ್ಸ್ ಇದೆ. ಅದನ್ನು ನಾನು ಡಿಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೋಡಿ, ನಾಳೆ ಎಕ್ಸಾಮ್ ಇದೆ, ಆರಾಮಾಗಿ ನೋಡ್ಕೊಂಡು ಹೋಗಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ ಲಿಸ್ಟ್ 1 ಮತ್ತು ಲಿಸ್ಟ್ 2 ಇದೆ. ಅದನ್ನು ನಾವು ಏನಂತಂದರೆ ಮ್ಯಾಚಿಂಗ್ ಮಾಡೋದಿದೆ. ನೋಡಿ, ಫಸ್ಟ್ ಎ ಏನಿದೆ ಪಿರಾಮಿಡ್ ಆಫ್ ಎನರ್ಜಿ ಅಂತ ಇದೆ. ಸೊ ನೋಡಿ, ಪಿರಾಮಿಡ್ ಆಫ್ ಎನರ್ಜಿ ಅಂತ ನಾವು ಬಂದಾಗ ಯಾವತ್ತು ನಾವು ಪಿರಾಮಿಡ್ನ ಡ್ರಾ ಮಾಡಬೇಕು ಸಿಂಪಲ್ ಆಗಿ. ಸೊ ಇದೇನಿದೆ ಅಂತಂದರೆ ಇಲ್ಲಿ ಮೇನ್ ಆಗಿ ಇದು ಪ್ರೊಡ್ಯೂಸರ್ಸ್ ಇರುತ್ತೆ, ಆಯಿತಾ? ಮೇನ್ ಅಥವಾ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಅನ್ಬೋದು, ರೈಟ್? ಸೊ ಇದು ಪ್ರೈಮರಿ ಪ್ರೊಡ್ಯೂಸರ್, ಇದು ಪ್ರೈಮರಿ ಕನ್ಸ್ಯೂಮರ್ ಇದು, ಓಕೆ. ಆಮೇಲೆ ಏನಂತಂದರೆ ಇಲ್ಲಿ ಸೆಕೆಂಡ್ರಿ ಬರುತ್ತೆ, ರೈಟ್? ಸೆಕೆಂಡ್ರಿ ಕನ್ಸ್ಯೂಮರು ಇದು ಟೆರಿಟರಿ. ಆಮೇಲೆ ಇನ್ನೊಂದು ಪಾರ್ಟ್ ಬರುತ್ತೆ ಇಲ್ಲಿ ಇದ್ರ ಮೇಲ್ಗಡೆ, ಸೊ ಅದು ಅಪೆಕ್ಸ್ ಪಾಯಿಂಟ್ ಥರ ಇರುತ್ತೆ, ರೈಟ್? ಸೊ ಇದು ಕಂಪ್ಲೀಟ್ ಏನು ನಾನು ಹೇಳ್ತಾ ಇರೋದು, ಇದು ಬಂದ್ಬಿಟ್ಟು ಪಿರಾಮಿಡ್ ಆಫ್ ಎನರ್ಜಿ ಅಂತ ಇದಕ್ಕೆ ಅಂತೀವಿ ನಾವು, ಪಿರಾಮಿಡ್ ಆಫ್ ಎನರ್ಜಿ ಅಂತ ಅಂತೀವಿ. ಸೊ ಈಗ ಇಲ್ಲೇನು ಮೇನ್ ಪ್ರೊಡ್ಯೂಸರ್ಸ್ ಏನಿದೆ ಅದು ಪ್ಲಾಂಟ್ ಇರುತ್ತೆ. ಸೊ ಪ್ಲಾಂಟಲ್ಲಿ ಏನೇ ಎನರ್ಜಿ ಏನಂತಾರೆ ಬರುತ್ತೆ ಅದು ಸನ್ನಿಂದ ಬರುತ್ತೆ, ರೈಟ್? ಸೊ ಅದು ನಿಮಗೆ ಗೊತ್ತಿದೆ ಯಾವ ಒಂದು ಇದರಿಂದ ಬರುತ್ತೆ ಅಂತ, ರೈಟ್? ಯಾವ ಒಂದು ಸಿಸ್ಟಮಿಂದ ಬರುತ್ತೆ ಅಂತ. ಸೊ ಇದರಿಂದ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಏನು ಹೋಗುತ್ತೆ ನೋಡಿ, ಇಲ್ಲಿ 100% ಇದೆ ಅಂತ ತಿಳ್ಕೊಳ್ಳೋಣ ಪ್ರೈಮರಿ ಪ್ರೊಡ್ಯೂಸರ್ಸ್ಗೆ. ಸೊ ಇಲ್ಲೇನಾಗುತ್ತೆ ಅದ್ರದ್ದು ಬರೀ 10% ಅಷ್ಟೇ ಹೋಗುತ್ತೆ, ಆಮೇಲೆ 10%. ಸೊ ಲಾಸ್ಟ್ವರೆಗೂ ತುಂಬ ಕಮ್ಮಿ ಹೋಗುತ್ತೆ ಇದ್ರದ್ದು 10% ಅಂದರೆ ನೋಡಿ, ಇಲ್ಲಿ ನಾನು ಡ್ರಾ ಮಾಡ್ತೀನಿ ಇನ್ನೊಂದ್ಸಲ. ಸೊ ಫಾರ್ ಎಕ್ಸಾಂಪಲ್ ಈಗ ಇದು 100% ಇದೆ ಅಂತ ತಿಳ್ಕೊಳ್ಳೋಣ. ಸೊ 100ದು 10% ಅಷ್ಟೇ ಮೇಲ್ಗಡೆ ಹೋಗುತ್ತೆ, ರೈಟ್? ಸೊ 0.1% ಅಂತ ತಿಳ್ಕೊಳ್ಳೋಣ. ಈಗ 0.1 ಮತ್ತೆ 10%, ರೈಟ್? ಸೊ ಅದೆಷ್ಟು ಬರುತ್ತೆ ಅಷ್ಟು. ಆಮೇಲೆ ಈ 0.01 ಮತ್ತೆ 10%. ಸೊ ಈ ಥರ 10% ಆಗುತ್ತೆ. ಮತ್ತು ಇದೇನು ಎನರ್ಜಿ ಇರುತ್ತಲ್ಲ ಇದು ಯೂನಿ ಡೈರೆಕ್ಷನಲ್ ಹೋಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ, ಯೂನಿ ಡೈರೆಕ್ಷನಲ್ ಅಲ್ಲಿ ಹೋಗುತ್ತೆ. ಡನ್. ಸೊ ಇದು ಫಸ್ಟ್ ಒಂದು ಪಾಯಿಂಟ್ ಅಂತೂ ಗೊತ್ತಾಯಿತು, ಪಿರಾಮಿಡ್ ಆಫ್ ಎನರ್ಜಿ. ಸೊ ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್. ಸೊ ಇದು ಒಂದು ಕರೆಕ್ಟ್ ಆಗಿದೆ ಇದು. ನೆಕ್ಸ್ಟು ಫಂಕ್ಷನಲ್ ಅಟ್ರಿಬ್ಯೂಟ್ಸ್ ಆಫ್ ಎ ಇಕೋಸಿಸ್ಟಮ್ ಅಂತ ಇದೆ, ರೈಟ್? ಫಂಕ್ಷನಲ್ ಅಟ್ರಿಬ್ಯೂಟ್ಸ್ ಆಫ್ ಎ ಇಕೋಸಿಸ್ಟಮ್ ಅಂತ ಇದೆ. ನೋಡಿ, ಫಂಕ್ಷನಲ್ ಅಟ್ರಿಬ್ಯೂಟ್ಸ್ ಆಫ್ ಇಕೋಸಿಸ್ಟಮ್ ಅಂತಂದರೆ ಏನು ಅಂದರೆ, ಏನು ಇಕೋಸಿಸ್ಟಮಲ್ಲಿ ರೆಗ್ಯುಲೇಷನ್ ಇದೆ ಮತ್ತು ಡೆವಲಪ್ಮೆಂಟ್ ಏನು ಮಾಡೋದಿದೆ, ರೈಟ್? ಫಾರ್ ಎಕ್ಸಾಂಪಲ್ ಈಗ ನನಗೆ ಒಂದು ಕನ್ಸರ್ವ್ ಮಾಡೋದಿದೆ, ಒಂದು ಏರಿಯಾನ ಕನ್ಸರ್ವ್ ಮಾಡಬೇಕು, ಅದನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು. ಯಾವ ಒಂದು ರೆಗ್ಯುಲೇಷನ್ನ ನಾನು ಮೇಂಟೈನ್ ಮಾಡಬೇಕು, ಮತ್ತು ರೆಗ್ಯುಲೇಷನ್ ಮಾಡಿದ್ಮೇಲೆ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್ಗೆ ನಾನು ಏನೇನು ಮಾಡ್ಬೋದು ಅಂತ ಏನು ಕೆಲಸ ಇರುತ್ತೆ ನೋಡಿ, ಅದು ಫಂಕ್ಷನಲ್ ಅಟ್ರಿಬ್ಯೂಟ್ಸ್ ಆಫ್ ಎನ್ ಇಕೋಸಿಸ್ಟಮ್ ಅಂತ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಇದೆ ಡೈನಮಿಕ್ಸ್ ಆಫ್ ದ ಇಕೋಸಿಸ್ಟಮ್ ಅಂತ ಇದೆ, ರೈಟ್? ಸೊ ನೋಡಿ, ಡೈನಮಿಕ್ಸ್ ಅಂತಂದರೆ ಏನು ಗೊತ್ತಾ, ಯಾವ್ಯಾವುದು ಏನಂತಂದರೆ ಚೇಂಜಸ್ ಆಗ್ತಾ ಇದೆ ನೇಚರ್ಸಲ್ಲಿ, ರೈಟ್? ಡೈನಮಿಕ್ ಅಂದರೆ ನಮ್ಗೆ ಗೊತ್ತಿದೆ ಚೇಂಜಸ್ಸು ರಿಗಾರ್ಡಿಂಗ್ ದ ಎನ್ವೈರ್ಮೆಂಟ್ ಇಕೋಸಿಸ್ಟಮ್ ಏನಾಗ್ತಾ ಇದೆ. ಸೊ ಅದಕ್ಕೆ ನಾವು ಕೆಮಿಕಲ್ ಸೈಕ್ಲಿಂಗ್ ಮತ್ತು ಎನರ್ಜಿ ಫ್ಲೋ ಅಂತ ಅಂತೀವಿ, ಗೊತ್ತಾಯ್ತಾ, ರೈಟ್? ಸೊ ಆಮೇಲೆ ಈಗ ಎನರ್ಜಿ ಫ್ಲೋ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎನರ್ಜಿ ಫ್ಲೋ ಯಾವ ಥರ ಆಗುತ್ತೆ ಅಂತ. ಯೂನಿ ಡೈರೆಕ್ಷನಲ್ಲಿ ಹೋಗುತ್ತೆ, ಸೊ 10% ಡಿಕ್ರೀಸ್ ಹಾಕೊಂಡು ಹೋಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಇದ್ರದ್ದು ಇದು ಇದೆ ಯೂನಿ ಡೈರೆಕ್ಷನಲ್, ಓಕೆ. ಸೊ ಇದು ಆನ್ಸರ್ ಯಾವ್ದು ಬರುತ್ತೆ, ಇದು ಆನ್ಸರ್ ಬಂದ್ಬಿಟ್ಟು 4th ಬರುತ್ತೆ, ರೈಟ್? ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಎನ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಕ್ವಶನ್. ನಾವು ವಿತ್ ರೆಫರೆನ್ಸ್ ಟು ದ ಬಯೋಡೈವರ್ಸಿಟಿ, ರೈಟ್? ಸೊ ಈಗ ಬಯೋಡೈವರ್ಸಿಟಿ ಮೇಲೆ ಕ್ವಶನ್ ಇದೆ ನೋಡಿ. ಬಯೋಡೈವರ್ಸಿಟಿಯಲ್ಲಿ ಏನೇನಿದೆ ಅದು ನೋಡೋಣ. ವೈಡ್ ಡೈವರ್ಸಿಟಿ ಆಫ್ ಸ್ಪೀಸೀಸ್ ಇನ್ ಎಕೋಸಿಸ್ಟಮ್ ಸಸ್ಟೈನ್ ಆಲ್ ಲಿವಿಂಗ್ ಥಿಂಗ್ಸ್, ಕರೆಕ್ಟ್ ಆಗಿದೆ. ಅಂದರೆ ಒಂದು ಪರಿಸರ ನಾವೇನು ರೆಡಿ ಮಾಡ್ತಿರಲ್ಲ, ಬಯೋಡೈವರ್ಸಿಟಿ, ವೈಡ್ ಡೈವರ್ಸಿಟಿ ಅಂತಂದರೆ
ಯಾವುದೇ ಒಂದು ಪ್ರಾಣಿ ಪಕ್ಷಿ ಸ್ಪೀಸೀಸ್ ಏನಿರುತ್ತೆ ಒಂದು ಇಕೋಸಿಸ್ಟಮ್ ಅಲ್ಲಿ ಅದು ಸಸ್ಟೈನ್ ಆಗೋ ಥರ ಇರಬೇಕು ಅಂತ ಹೇಳ್ತಾ ಇರೋದು. ಸೊ ಇದು ಕರೆಕ್ಟ್ ಆಗಿದೆ. ಆಲ್ ಸ್ಪೀಸೀಸ್ ಪ್ರೊವೈಡ್ ಅಟ್ ಲೀಸ್ಟ್ ಒನ್ ಫಂಕ್ಷನ್ ಇನ್ ದ ಇಕೋಸಿಸ್ಟಮ್, ರೈಟ್. ಸೊ ಅಟ್ ಲೀಸ್ಟ್ ಒನ್ ಫಂಕ್ಷನ್ ಅಂದರೆ ಅದ್ರದ್ದು ಏನು ನೇಚರ್ ಇರುತ್ತೆ ನೋಡಿ. ಈಗ ಹುಲಿದು ನೇಚರ್ ಬೇರೆ ಇರುತ್ತೆ, ಅದು ಏನಂತಂದರೆ ಪ್ರಾಣಿಗಳನ್ನೇ ತಿನ್ನುತ್ತೆ. ಈಗ ಪಕ್ಷಿದು ಬೇರೆ ಥರ ಇರುತ್ತೆ, ಅದ್ರದ್ದು ಫಂಕ್ಷನ್ ಬೇರೆ ಥರ ಇರುತ್ತೆ, ಅದಕ್ಕೆ ಗಿಡ ಎಲ್ಲ ಬೇಕು, ಗೊತ್ತಾಯ್ತಾ. ಆಮೇಲೆ ನೀವು ಚಿರತೆ ಬಿಟ್ಟರೆ ಚಿರತೆದು ಬೇರೆ ಬೇರೆ ಇರುತ್ತೆ. ಸೊ ಒಂದಾದರೂ ಏನಂತಂದರೆ ಅದ್ರದ್ದು ನ್ಯಾಚುರಲ್ ಫಂಕ್ಷನ್ನ ಇಡಬೇಕು. ಸೊ ಇದನ್ನು ಕರೆಕ್ಟ್ ಆಗಿದೆ. ಫ್ಯೂಲ್, ಕಾರ್ಬನ್ ಸೆಕ್ವೆಸ್ಟ್ರೇಷನ್, ರಿಕ್ರಿಯೇಷನ್ ಆರ್ ಎಕ್ಸಾಂಪಲ್ ಆಫ್ ಬೆನಿಫಿಟ್ಸ್ ಆಫ್ ಬಯೋಡೈವರ್ಸಿಟಿ, ರೈಟ್. ಫ್ಯೂಲು, ಕಾರ್ಬನ್ ಸೆಕ್ವೆಸ್ಟ್ರೇಷನ್, ರಿಕ್ರಿಯೇಷನ್ ಆರ್ ಎಕ್ಸಾಂಪಲ್ ಆಫ್ ಬೆನಿಫಿಟ್ಸ್ ಆಫ್ ದ ಬಯೋಡೈವರ್ಸಿಟಿ ಅಂತ ಇದೆ. ಸೊ ಇದನ್ನು ಕರೆಕ್ಟ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಈಗೇನಾಗುತ್ತೆ ಗೊತ್ತಾ, ಇಲ್ಲಿ 3 ಬರುತ್ತೆ, ರೈಟ್. ಒಂದು ಆಲ್ಫಾ ರಿಚ್ನೆಸ್, ಬೀಟಾ, ಗಾಮಾ ಅಂತ ಏನಿದೆ ಅಲ್ಲ, ಸೊ ಅದ್ರ ಪ್ರಕಾರ ಬರುತ್ತೆ. ಇವಾಗ ಅದು ಏನಿದೆ ನಾವೀಗ ನೋಡೋಣ. ನೋಡಿ ಈಗ ಹೇಳ್ತೀನಿ ನೋಡಿ. ಆಲ್ಫಾ ರಿಚ್ನೆಸ್ ಅಂದರೆ ಏನು ಗೊತ್ತಾ, ನಂಬರ್ ಆಫ್ ಸ್ಪೀಸೀಸ್, ರೈಟ್. ನಂಬರ್ ಆಫ್ ಸ್ಪೀಸೀಸ್ ಫೌಂಡ್ ಇನ್ ಎಲ್ಲಿ ಹೋಮೋಜಿನಿಯಸ್ ಏರಿಯಾ, ರೈಟಾ. ಹೋಮೋಜಿನಿಯಸ್ ಏರಿಯಾ. ಬಟ್ ಇಲ್ಲಿ ಏನು ಹೇಳ್ತಾ ಇರೋದು ಲಾರ್ಜ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತಾ ಇರೋದು. ಇದು ತಪ್ಪಾಗಿದೆ. ಬಟ್ ಆ್ಯಕ್ಚುಯಲ್ ಕರೆಕ್ಟ್ ಆಗಿರೋದೇನು ಅಂತಂದರೆ ಆಲ್ಫಾ, ಆಯಿತಾ. ಆಲ್ಫಾದು ಏನಿದೆ, ನಂಬರ್ ಆಫ್ ಸ್ಪೀಸೀಸ್, ರೈಟ್, ಫೌಂಡ್ ಇನ್, ರೈಟ್, ಹೋಮೋಜಿನಿಯಸ್ ಏರಿಯಾ, ರೈಟ್, ಹೋಮೋಜಿನಸ್ ಏರಿಯಾ. ಇದಕ್ಕೆ ನಾನು ಆಲ್ಫಾ ರಿಚ್ನೆಸ್ ಅಂತ ಅಂತೀನಿ. ಇನ್ನೊಂದು ಬರುತ್ತೆ ಯಾವ್ದು ಹೇಳಿ, ಬೀಟಾ ರಿಚ್ನೆಸ್, ರೈಟ್. ಸೊ ಬೀಟಾ ರಿಚ್ನೆಸ್ ಅಂತಂದರೆ ರೇಟ್ ಆಫ್ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದ ಸ್ಪೀಸೀಸ್ ಅಕ್ರಾಸ್ ಡಿಫ್ರೆಂಟ್ ಹ್ಯಾಬಿಟೆಂಟ್ಸ್, ರೈಟ್. ಸೊ ಇದು ಡಿಫ್ರೆಂಟ್ ಹ್ಯಾಬಿಟೆಂಟ್ಸ್ ಅಂತ ಬರುತ್ತೆ, ಡಿಫ್ರೆಂಟ್ ಹ್ಯಾಬಿಟೆಂಟ್ಸ್. ಗೊತ್ತಾಗ್ತಿದೆಯಾ ಬೀಟಾ ರಿಚ್ನೆಸ್ ಅಂದರೆ. ಇನ್ನೊಂದು ಬರುತ್ತೆ, ರೈಟ್. ಇನ್ನೊಂದಿದೆ, ಅದು ಬಂದ್ಬಿಟ್ಟು ಗಾಮಾ ಅಂತ ಇದೆ, ರೈಟ್. ಗಾಮಾ ರಿಚ್ನೆಸ್ ಅಂತ ಬರುತ್ತೆ, ರೈಟ್. ಸೊ ಗಾಮಾ ರಿಚ್ನೆಸ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಇನ್ ಅ ಲಾರ್ಜ್ ಲ್ಯಾಂಡ್ಸ್ಕೇಪ್, ರೇಟ್ ಆಫ್ ಚೇಂಜ್ ಇನ್ ಲಾರ್ಜ್ ಲ್ಯಾಂಡ್ಸ್ಕೇಪ್, ಗೊತ್ತಾಯ್ತಾ. ಲಾರ್ಜ್ ಲ್ಯಾಂಡ್ಸ್ಕೇಪ್. ದಯವಿಟ್ಟು ಕ್ಷಮಿಸಿ, ಈ ಥರ ಕ್ರಾಸ್ ಹೋಗ್ತಾ ಇದೆ, ಬಟ್ ತಿಳ್ಕೊಳ್ಳಿ. ಆಲ್ಫಾ, ಬೀಟಾ, ಗಾಮಾ. ಆಲ್ಫಾ ಯಾವುದು, ನಂಬರ್ ಆಫ್ ಸ್ಪೀಸೀಸ್ ಫೌಂಡ್ ಇನ್ ಎ ಹೋಮೋಜೆನಿಯಸ್ ಏರಿಯಾ. ಬೀಟಾ ಅಂತಂದರೆ ರೇಟ್ ಆಫ್ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ಸ್ಪೀಸೀಸ್ ಅಕ್ರಾಸ್ ಡಿಫ್ರೆಂಟ್ ಹ್ಯಾಬಿಟೆಂಟ್ ಇಲ್ಲಿದ್ದರೆ ಅದು ಬೆಟಾ. ಗಾಮಾ ಅಂತಂದರೆ ರೇಟ್ ಚೇಂಜ್ ಇನ್ ಎ ಲಾರ್ಜ್ ಲ್ಯಾಂಡ್ಸ್ಕೇಪ್ ಇದ್ರೆ ಅದು ಬರುತ್ತೆ. ಈಗ ಈ ಆಪ್ಷನ್ ನೋಡಿದ್ರೆ ಆಲ್ಫಾ ರಿಚ್ನೆಸ್ ರೆಫರ್ಸ್ ಟು ದ ರೇಟ್ ಆಫ್ ಚೇಂಜ್ ಅಕ್ರಾಸ್ ಲಾರ್ಜ್ ಲ್ಯಾಂಡ್ಸ್ಕೇಪ್ ಅಂತ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಯಾವುದ್ರದ್ದಿದೆ, ಗಾಮಾದಿದೆ. ಸೊ ಇದು ಕರೆಕ್ಟ್ ಆಗೋದಿಲ್ಲ. ಸೊ ಬರೀ ABC is a correct answer. Next, option value in biodiversity refers to option value ಅಂತ ಇದೆ, ರೈಟ್. ನೋಡಿ ಆಪ್ಷನ್ ವ್ಯಾಲ್ಯೂ ಅಂದರೆ ಏನು ಗೊತ್ತಾ, ಆಪ್ಷನ್ ವ್ಯಾಲ್ಯೂ ಅಂತಂದರೆ ಒಂದು ವೇರಿಯೇಷನ್ ಏನಾಗೋದಿದೆ, ವ್ಯಾಲ್ಯೂಯೇಬಲ್, ರೈಟ್. ಸೊ ಈಗ ಏನು ಗೊತ್ತಾ, ಒಂದು ಯಾವುದೋ ಒಂದು ಸ್ಪೀಸೀಸ್ ಇದೆ ಅಥವಾ ಒಂದು ಪ್ಲಾಂಟ್ ಇದೆ, ಅದು ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಿದೆ. ಬಟ್ ಎಲ್ಲಿದೆ ಅದು ಇನ್ನೂ ನಾವು ಫೈಂಡ್ ಔಟ್ ಮಾಡಿಲ್ಲ ಅದಕ್ಕೆ. ಬಟ್ ಅದನ್ನು ನಾವು ಫ್ಯೂಚರ್ಗೋಸ್ಕರ ಯಾವಾಗ ಪ್ರೊಟೆಕ್ಟ್ ಮಾಡೋದಿದೆ ಅದನ್ನು, ಸೊ ಅದನ್ನೇ ನಾವು ಆಪ್ಷನ್ ವ್ಯಾಲ್ಯೂ ಅಂತ ಅಂತೀವಿ. ಸೊ ದಟ್ ಈಸ್ ದ ಪೊಟೆನ್ಷಿಯಲ್ ಆಫ್ ಬಯೋಡೈವರ್ಸಿಟಿ ದಟ್ ಆರ್ ಪ್ರೆಸೆಂಟ್ಲಿ ಅನ್ನೋನ್, ಪ್ರೆಸೆಂಟ್ ಗೊತ್ತಿಲ್ಲ, ಆ್ಯಂಡ್ ನೀಡ್ ಟು ಬಿ ಎಕ್ಸ್ಪ್ಲೋರ್ಡ್ ಇನ್ ಫ್ಯೂಚರ್ ಅಂತ ಬರುತ್ತೆ, ಆ್ಯಂಡ್ ಪ್ರೊಟೆಕ್ಟೆಡ್ ಇನ್ ದ ಫ್ಯೂಚರ್ ಅಂತ ನಾವು ಬರಿಬೋದು, ಆಯ್ತಾ. ಸೊ ಇದಕ್ಕೆ ಆಪ್ಷನ್ ವ್ಯಾಲ್ಯೂ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ದ ಫಾಲೋವಿಂಗ್ ರೀಸನ್ಸ್. ನೋಡಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾವುದಕ್ಕೆ ಬೇಕಾಗುತ್ತೆ, ತುಂಬ ಸಿಂಪಲ್ ಆಗಿದೆ. ಸೊ ಒಂದು ಸಸ್ಟೈನಬಲ್ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಬೇಕಾಗುತ್ತೆ. ಸೊ ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಸರ್, EIA ಈಸ್ ನಥಿಂಗ್ ಬಟ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡೋದಿದ್ರೆ, ಪ್ರಾಜೆಕ್ಟ್ ಮಾಡ್ತಾ ಇದ್ರೆ, ಯಾವುದೇ ಇರಲಿ ಅದು ಪ್ರಾಜೆಕ್ಟು, ರೈಟ್. ಐದರ್ ಇಟ್ ಮೇ ಬಿ ಗೌರ್ಮೆಂಟ್ ಪ್ರಾಜೆಕ್ಟ್, ಐದರ್ ಇಟ್ ಮೇ ಬಿ ಪ್ರೈವೇಟ್ ಪ್ರಾಜೆಕ್ಟ್, ಎನಿ ಪ್ರಾಜೆಕ್ಟ್, ರೈಟ್. ಆ ಪ್ರಾಜೆಕ್ಟು ಗೊತ್ತಾಯ್ತಾ, ಅದರಿಂದ ನಿಯರ್ ಬೈ ಹ್ಯಾಬಿಟೆಂಟ್ಗೆ, ನೇಚರ್ಗೆ, ಆಯಿತಾ, ಸೋಷಿಯೋ ಎಕನಾಮಿಕ್ ಆಗಿ, ಆಯಿತಾ, ಆಮೇಲೆ ಪಬ್ಲಿಕ್ಗೆ ಯಾವುದೇ ಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು, ಪೊಲ್ಯೂಷನ್ ಕ್ರಿಯೇಟ್ ಮಾಡಬಾರ್ದು, ನ್ಯಾಚುರಲ್ ಹ್ಯಾಬಿಟೆಂಟ್ನ ಲಾಸ್ ಆಗಬಾರ್ದು, ಆ ಥರ
ಒಂದು ರಿಪೋರ್ಟ್ನ ರೆಡಿ ಮಾಡಿ ನಾವು ಏನಂತಂದರೆ ಸ್ಟೇಟ್ ಗೌರ್ಮೆಂಟ್ ಏನು ಕಂಟ್ರೋಲ್ ಬೋರ್ಡ್ ಇರುತ್ತೆ ಅದರಿಂದ, ಆಮೇಲೆ ಡಿಫರೆಂಟ್ ಬಾಡೀಸ್ ಇರುತ್ತೆ ಅದರಿಂದ ನಾವು ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ, ರೈಟ್. ಸೊ ದ್ಯಾಟ್ ಈಸ್ ಎನ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಅದನ್ನ ಸಸ್ಟೈನಬಲ್ ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ ನೋಡಿ, ರೈಟ್. ಅದರಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಬರುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್, ಪೀಪಲ್ ಇನ್ವಾಲ್ವ್ಡ್ ಇನ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆರ್, ರೈಟ್. ಪೀಪಲ್ ಯಾರ್ಯಾರು ಇನ್ವಾಲ್ವ್ ಇರ್ತಾರೆ ಅಂತ ಕೇಳ್ತಾ ಇರೋದು ನೋಡಿ. ಸೊ ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಡಿಸಿಷನ್ ಮೇಕರ್ಸ್ ಇರ್ತಾರೆ. ಪ್ರೊಪೊನೆಂಟ್ ಈಸ್ ನಥಿಂಗ್ ಬಟ್ ಕಂಪನಿ, ಯಾವುದೋ ಒಂದು ಕಂಪನಿ ಅಥವಾ ಯಾರು ಇರ್ತಾರಲ್ಲ, ಸೊ ಕಂಪನಿ ಪ್ರೊಪೊನೆಂಟ್ ಅಂತಂದ್ರೆ ಆ ಕಂಪನಿ ಓನರ್ ತರ. ಸೊ ಅವರು ಯಾವ ಒಂದು ಪ್ರಾಜೆಕ್ಟ್, ಆಕ್ಚುಲಿ ಇವ್ರು ಇಬ್ಬರೇ ಇರೋದಿಲ್ಲ, ರೈಟ್. ಸೊ ಏನಂತಂದ್ರೆ ಪಬ್ಲಿಕ್ಕು ಇರುತ್ತೆ, ನಾನು ಹೇಳ್ತೀನಲ್ಲ ಪಬ್ಲಿಕ್ ಇರುತ್ತೆ, ಆಮೇಲೆ ಸ್ಟೇಟ್ ಗೌರ್ಮೆಂಟು ಏನಂತಂದ್ರೆ ಪೊಲ್ಯೂಷನ್ ಬೋರ್ಡ್ದು ಅವರು ಇರ್ತಾರೆ. ಸೊ ಇನ್ನೊಂದು ಏನಂತಂದ್ರೆ ಒಂದು ಏಜೆನ್ಸಿ ಇರುತ್ತೆ, ಥರ್ಡ್ ಪಾರ್ಟಿ ಏಜೆನ್ಸಿ ಅದು ಇರುತ್ತೆ. ಸೊ ಟೋಟಲ್ ಆಗಿ 5, 6, 7 ಜನ ಇರ್ತಾರೆ. 7 ಜನ ಅಂದ್ರೆ 7 ಏಜೆನ್ಸಿ ಟೈಪ್. ಸೊ ಅವರು ಡಿಸೈಡ್ ಮಾಡ್ತಾರೆ. ಸೊ ಡಿಸಿಷನ್ ಮೇಕರ್ಸ್ ಅದರಲ್ಲೇ ಬರುತ್ತೆ, ಆಮೇಲೆ ಪ್ರೊಪೊನೆಂಟು. ಸೊ ಇವೆರಡು ಏನಂತಂದ್ರೆ ಬರ್ತಾರೆ. ಡನ್, ಎಸ್. ಸೊ ಈಗ ನೆಕ್ಸ್ಟ್ ಮ್ಯಾಚ್ ಲಿಸ್ಟ್ 1 ಲಿಸ್ಟ್ 2 ಅಂತ ಇದೆ. ಇದು ಮತ್ತೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮೇಲೆ ಹೇಳ್ತಾ ಇರೋದು, ಓಕೆ. ಸೊ ಇಲ್ಲಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮೇಲೆ ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ ಅಲ್ಲಿ ನೋಡೋಣ. ಫಸ್ಟ್ ಏನಿದೆ, ಸ್ಕೋಪಿಂಗ್ ಅಂತ ಇದೆ. ಸ್ಕೋಪಿಂಗ್ ಅಂದ್ರೆ ಏನು, ರೈಟ್. ಸ್ಕೋಪಿಂಗ್ ಅಂತಂದ್ರೆ ಒಂದು ಡಿಸಿಷನ್ ಸ್ಟೇಟ್ ಅಲ್ಲಿ ಇರೋದು, ರೈಟ್. ಇಂಪ್ಯಾಕ್ಟ್ ಏನು ನೆಸೆಸರಿ ಇದೆ ಅದ್ರ ಒಂದು ಡಿಸಿಷನ್ ಸ್ಟೇಜ್ ಅಲ್ಲಿ ಇರ್ತೀವಿ. ಏನು ನಾವು ಮಾಡಬೇಕಾಗಿದೆ, ಲೀಗಲ್ ಆಗಿ ಏನು ರಿಕ್ವೈರ್ಮೆಂಟ್ಸ್ ಇದೆ, ಮತ್ತೆ ಏನು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಇರುತ್ತೆ ನೋಡಿ, ರೈಟ್. ಎಕ್ಸ್ಪರ್ಟ್ ನಾಲೆಜು ಅವೆಲ್ಲ ತಗೊಂಡು ಒಂದು ಪಬ್ಲಿಕ್ ಎಂಗೇಜ್ಮೆಂಟ್ನ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಮತ್ತೆ ಅಲ್ಟರ್ನೇಟ್ ಸೊಲ್ಯೂಷನ್ಸ್ ಏನಿದೆ ಅದಕ್ಕೆ ನಾವು ಏನಂತೀವಿ ಅಂದರೆ ಸ್ಕೋಪಿಂಗ್ ಅಂತ ಅಂತೀವಿ, ಓಕೆ. ಅದು ಸ್ಕೋಪಿಂಗು. ನೆಕ್ಸ್ಟು ಬೇಸ್ ಲೈನ್ ಡಾಟಾ ಅಂತ ಇದೆ ನೋಡಿ ಇಲ್ಲಿ, ಬೇಸ್ ಲೈನ್ ಡಾಟಾ. ಸೊ ವಾಟ್ ಈಸ್ ಬೇಸ್ ಲೈನ್ ಡಾಟಾ, ರೈಟ್. ಬೇಸ್ ಲೈನ್ ಡಾಟಾ ಅಂದರೆ ಏನು, ಓಕೆ. ಸೊ ಬೇಸ್ ಲೈನ್ ಡಾಟಾ ಅಂತಂದರೆ ಪ್ರೆಸೆಂಟ್ ಏನಿದೆ, ಸೊ ಅದನ್ನು ನಾವು ಬೇಸ್ ಲೈನ್ ಡಾಟಾ ಅಂತ ಅಂತೀವಿ. ಅಂದರೆ ಡಿಸಿಷನ್ ಮೇಕಿಂಗ್ಗೆ ಏನು ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಸೊ ಬೇಸ್ ಲೈನ್ ಡಾಟಾ ಅಂತಂದರೆ ಎನ್ವೈರ್ಮೆಂಟಲ್ ಸ್ಟೇಟಸ್ ಏನಿದೆ, ಪ್ರೆಸೆಂಟು ಎನ್ವೈರ್ಮೆಂಟಲ್ ಸ್ಟೇಟಸ್ ಏನಿದೆ, ರೈಟ್. ಸೊ ಡಿಟರ್ಮೈನ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಏನಂತಂದರೆ ಬೇಸ್ ಲೈನ್ ಡಾಟಾ ಅಂದರೆ ಆ ಏರಿಯಾದಲ್ಲಿ ಯಾವ ಥರ ಒಂದು ಇಕೋಸಿಸ್ಟಮ್ ಇದೆ ಅಂತ ನಾವು ನೋಡೋದು, ರೈಟ್. ಮತ್ತು ಈ ಸ್ಕೋಪಿಂಗ್ ಬಗ್ಗೆ ಗೊತ್ತಾಯ್ತಲ್ಲ, ಪೊಟೆನ್ಷಿಯಲ್ ಇಂಪ್ಯಾಕ್ಟ್ಸ್ ಏನಿದೆ ಅದ್ರ ಬಗ್ಗೆ ನೋಡೋದು, ರೈಟ್. ಯಾವ್ಯಾವ ಝೋನಲ್ಲಿ ಇಂಪ್ಯಾಕ್ಟ್ ಆಗೋದಿದೆ, ರೈಟ್. ಯಾವ್ಯಾವ ಝೋನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದು ನೋಡೋದು. ಆಮೇಲೆ ಇಂಪ್ಯಾಕ್ಟ್ ಪ್ರಿಡಿಕ್ಷನ್ ಅಂದ್ರೇನು, ಇಂಪ್ಯಾಕ್ಟ್ ಪ್ರಿಡಿಕ್ಷನ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ರೈಟ್. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂನ ನೋಡೋದು, ರೈಟ್. ಅದರಲ್ಲಿ ಮತ್ತೆ ರಿವರ್ಸಿಬಲ್ ಇರ್ರಿವರ್ಸಿಬಲ್ ಇರುತ್ತೆ. ನಾವು ಅದನ್ನು ವಾಪಸ್ ತೊಗೊಳ್ಬೋದು, ವಾಪಸ್ ತೊಗೊಳ್ದೇ ಇರ್ಬೋದು, ಆಯಿತಾ. ಟೆಂಪ್ರರಿ ಮತ್ತು ಪರ್ಮನೆಂಟು ಇರ್ಬೋದು, ಆಯಿತಾ, ಇಂಪ್ಯಾಕ್ಟ್ಸು. ಸೊ ಈ ಥರದ್ದೆಲ್ಲ ಪ್ರಿಡಿಕ್ಷನ್ಸ್ ಇರುತ್ತೆ. ಆಮೇಲೆ ಸ್ಕ್ರೀನಿಂಗ್ ಅಂತ ಬರುತ್ತೆ. ಸ್ಕ್ರೀನಿಂಗ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಏನಾಗ್ತಾ ಇದೆ, ರೈಟ್. ಸೊ ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್ ಏನಾಗ್ತಾ ಇದೆ, ರೈಟ್. ಲೊಕೇಶನ್ ಏನಿದೆ, ಗೊತ್ತಾಯ್ತಾ. ಮತ್ತು ಟೈಪ್ ಆಫ್ ಡೆವಲಪ್ಮೆಂಟ್ ಏನಾಗುತ್ತೆ, ರೈಟ್. ಸೊ ಅಲ್ಲಿ ನಾವು ಪ್ಲಾಂಟ್ ಸೆಟಪ್ ಮಾಡಿದ್ರೆ ಏನು ಮಾಡಿದ್ರೆ ಅದು ಎಲ್ಲಿ ಆಗುತ್ತೆ ಅಂತ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವು 4 ಇಂಪಾರ್ಟೆಂಟ್ EIA ಪ್ರೋಸೆಸ್ ಇದೆ, ಓಕೆ. ಸೊ ಈಗ ಇದ್ರದ್ದು ನೋಡಿದ್ರೆ ಫಸ್ಟ್ ಯಾವುದಿದೆ, ಸ್ಕೋಪಿಂಗ್ ಯಾವುದಾಗುತ್ತೆ ಹೇಳಿ, ರೈಟ್. ಸ್ಕೋಪಿಂಗು ಸ್ಟಡಿ ಏರಿಯಾ. ಸ್ಕೋಪಿಂಗ್ ಈಸ್ ನಥಿಂಗ್ ಬಟ್ ಒಂದು ಸ್ಟಡಿ ಏರಿಯಾ ಏನಿದೆ, ಸೊ ಅದು ಆಗುತ್ತೆ, ಓಕೆ. ಸೊ A ಇಸ್ 4 ಆಗುತ್ತೆ, ಓಕೆ. ಆಮೇಲೆ B ಯಾವುದಾಗುತ್ತೆ, ಇಂಪ್ಯಾಕ್ಟ್ ಪ್ರಿಡಿಕ್ಷನ್ ಅಂತ ಇದೆ. ಸೊ ಏನಾಗುತ್ತೆ ಅದು ಕೀ ಇಶ್ಯೂಸ್ ಆ್ಯಂಡ್ ಇಂಪ್ಯಾಕ್ಟ್ಸು. ಸೊ ಇದು 3rd ಆಗುತ್ತೆ. C ಯಾವುದಿದೆ, ಬೇಸ್ ಲೈನ್ ಡಾಟಾ. ನಾನು ಹೇಳಿದೆ ಡಿಟರ್ಮೈನ್ ದ ರಿಕ್ವೈರ್ಮೆಂಟ್ ಆಫ್ ದ EIA, ರೈಟ್. ಬೇಸ್ ಲೈನ್ ಡಾಟಾ ಅಂದರೆ ಎನ್ವೈರ್ಮೆಂಟಲ್ ಏರಿಯಾ ಯಾವ ಥರ ಇದೆ. D ಬಂದುಬಿಟ್ಟು ಏನಿದೆ ಅಂತಂದರೆ ಮ್ಯಾಪಿಂಗ್ ದ ಎನ್ವೈರ್ಮೆಂಟಲ್ ಕಾನ್ಸಿಕ್ವೆನ್ಸಸ್, ರೈಟ್. ಸೊ A is the answer for this question. The waste stabilization pounds can be, ನೋಡಿ. ವೇಸ್ಟ್ ಸ್ಟೆಬಲೈಸೇಷನ್ ಅಂತಂದರೆ ವೇಸ್ಟ್ನ ಒಂದು ಟ್ಯಾಂಕಲ್ಲಿ ಇಟ್ಬಿಟ್ಟು ಏನೋ ಅದು ಸೂರ್ಯ ಇರುತ್ತೆ ಅದ್ರದ್ದು ಏನು ಕಿರಣಗಳಿಂದ ನಾವು ಇದು ಮಾಡ್ತೀವಲ್ಲ, ರೈಟ್. ಸೊ ಇದು ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ದಾಗ ಏನಂತಂದರೆ ಈ ಬ್ಯಾಕ್ಟೀರಿಯಾಸ್ ಏನಿದೆ ನೋಡಿ, ರೈಟ್. ಸೊ ಈ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ, ಒಳಗಡೆ ಇರೋ ವೇಸ್ಟ್ನ ಏನಂತಂದರೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಆಕ್ಸಿಜನ್, ಈ ವೇಸ್ಟ್ ಆಕ್ಸಿಜನ್ ರಿಲೀಸ್ ಮಾಡಿದಾಗ ಇದು ಏನಂತಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿರುತ್ತೆ ಅದರಲ್ಲಿರೋದು, ರೈಟ್. ಅದು ಡಿಕಂಪೋಸ್ ಮಾಡೋಕ್ಕೆ ಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡು ಇದು ರಿಲೀಸ್ ಮಾಡುತ್ತೆ,
ರೈಟ್. ಇಟ್ ವಿಲ್ ರಿಲೀಸ್ ಅ ಕಾರ್ಬನ್ ಡೈಆಕ್ಸೈಡ್. ಮತ್ತೆ ಏನಂತಂದ್ರೆ ಒಂದು ಎಕ್ಸ್ಟ್ರಾ ನಮಗೆ ಆಕ್ಸಿಜನ್ ಬೇಕಾದ್ರೆ ನಾವು ಮೆಕ್ಯಾನಿಕಲ್ ವೇನ ಇಟ್ಬಿಟ್ಟು ನಾವೇನಂದ್ರೆ ಅದರಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇಟ್ ಈಸ್ ಅನ್ ಆ್ಯನರೋಬಿಕ್ ಅಂಡ್ ಏರೋಬಿಕ್ ಎರಡೂ ಇರುತ್ತೆ, ರೈಟ್. ಆ್ಯನರೋಬಿಕ್ ಆರ್ ಏರೋಬಿಕ್, ಬಿಕಾಸ್ ಬೇಕಾದಾಗ ನಾವು ಆ್ಯಡ್ ಮಾಡ್ಬೋದು, ಬೇಡವಾದಾಗ ನಾವೇನಂದ್ರೆ ಬಿಡ್ಬೋದು. ಸೊ ಅದಕ್ಕೆ ಎನಿ ಆಫ್ ದಿ ಅಬೋವ್ ಅಂತ ಅನ್ಬೋದು, ಫ್ಯಾಕಲ್ಟೇಟಿವ್ ಅನ್ನೂ ಇರ್ಬೋದು, ಗೊತ್ತಾಯ್ತಾ. ಸೊ ಎನಿ ಆಫ್ ದಿ ಅಬೋವ್ ಅಂತ ಇರುತ್ತೆ. ಡಿಸ್ಪೋಸಲ್ ಆಫ್ ಸೀವೇಜ್ ಬೈ ಲ್ಯಾಂಡ್ ಟ್ರೀಟ್ಮೆಂಟ್ ವಿಲ್ ಬಿ ಮೋಸ್ಟ್ ಫೇವರಬಲ್, ಆಯ್ತಾ. ಡಿಸ್ಪೋಸಲ್ ಆಫ್ ದಿ ಸೀವೇಜು ಲ್ಯಾಂಡ್ ಟ್ರೀಟ್ಮೆಂಟು ಎಲ್ಲಿರುತ್ತೆ ನೋಡಿ, ಇಲ್ಲಿ ಏರಿಯಾದಲ್ಲಂತೂ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಎಲ್ಲಿ ಮಾಡ್ಬೋದು ಅಂತಂದರೆ ಎಲ್ಲಿ ರಿವರ್ಸು ಪೆರಿನಿಯಲ್ ಇರಲ್ಲ, ಅಂದರೆ ನೀರು ಜಾಸ್ತಿ ಇರಲ್ಲ, ಡೆಪ್ತ್ ಆಫ್ ವಾಟರು ಕಮ್ಮಿ ಇರುತ್ತೆ, ರೈಟ್. ಅಥವಾ ಡೆಪ್ತ್ ಅನ್ನೋಕ್ಕಿಂತ ಡೆಪ್ತ್ ಅಲ್ಲ, ಫ್ಲೋ ಅಂತ ಅನ್ಬೋದು, ಫ್ಲೋ ಆಫ್ ವಾಟರ್ ಅಂತ ಅಂತೀನಿ ನಾನು. ಡೆಪ್ತ್ ಅಂದರೆ ಮತ್ತೆ ಕನ್ಫ್ಯೂಸ್ ಆಗ್ತೀರಾ, ಫ್ಲೋ ಆಫ್ ವಾಟರ್ ಯಾವ ರಿವರ್ಸು ತುಂಬ ಪೆರಿನಿಯಲ್ ಆಗಿಲ್ಲ ಅಂತ ಕಡೆ ಏನಂತಂದರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಇಲ್ಲಿ ಏರಿಯಾದಲ್ಲಿ ಏನಂತಂದರೆ ಮಾಡಂಗಿಲ್ಲ, ರೈಟ್, ಅಲ್ಲಿ ಮಾಡಂಗಿಲ್ಲ. ಸಬ್ಸಾಯಿಲ್ ವಾಟರ್ ಟೇಬಲ್ ಇಸ್ ಹೈ, ಕ್ಲೈಮೇಟ್ ಈಸ್ ವೆಟೆಡ್, ಇದು ಯಾವುದೋ ಆಪ್ಷನ್ ಇದಕ್ಕೆ ಕೊಡೋದಿಲ್ಲ, ರೈಟ್. ಎಸ್. ನೆಕ್ಸ್ಟ್ ಕ್ವಶನ್. A trickling filter is designed with a unit of organic loading is 0.15 kg per meter cube per day. The BOD of the sewage entering is 150 and the effluent BOD is 30 mg per liter. Determine the efficiency of the trickling filter ಅಂತ ಕೇಳ್ತಾ ಇರೋದು, ರೈಟ್. ಸೊ ಎಫಿಷಿಯನ್ಸಿ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ತುಂಬ ಏನಂತಂದರೆ ಸ್ವಲ್ಪ ಆರಾಮಾಗಿ ಮಾಡೋಣ ಇವಾಗ ಈ ಕ್ವಶನ್ಸ್ಗಳನ್ನ. ಸೊ ಇದು ಕ್ವಶನ್ನ ಯಾವ ಥರ ಮಾಡ್ಬೋದು, ನೋಡಿ, ತುಂಬ ಸಿಂಪಲ್ ಆಗಿದೆ, ಆಯಿತಾ. ಎನ್ ಪರ್ಸೆಂಟೇಜ್ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ, 100 ಡಿವೈಡೆಡ್ ಬೈ 1 ಪ್ಲಸ್ 0.0044 ಅಂತ ಇದೆ, ರೈಟ್. ಬ್ರ್ಯಾಕೆಟ್ ಆಫ್ ಮ್ಯೂ ಅಂತ ಇದೆ. ಓಕೆ, ಸೊ ಇದು ಫಾರ್ಮುಲಾ ಇದೆ ಯಾವುದಕ್ಕೆ, ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಈಗ ಆರ್ಗ್ಯಾನಿಕ್ ಲೋಡಿಂಗ್ ಎಷ್ಟಿದೆ, ಇದು 0.15 kg per meter cube per day ಅಂತ ಕೊಟ್ಟಿದ್ದಾರೆ. ಓಕೆ, ಸೊ kg per meter cube per day ಅಂತ ಕೊಟ್ಟಾಗ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದಕ್ಕೆ ಮಾಡ್ಕೊಳ್ಳೋಣ ನೋಡಿ. ಸೊ ಆರ್ಗ್ಯಾನಿಕ್ ಲೋಡಿಂಗ್ ಸೊ ಅದು ಎಷ್ಟಿದೆ ಅಂತಂದರೆ 0.15 ಇದೆ. ಸೊ ಇಂಟು 10⁴ ಡಿವೈಡೆಡ್ ಬೈ 10⁻³ ಆಗುತ್ತೆ, ರೈಟ್. ಸೊ ಇದೆಷ್ಟು ಬರುತ್ತೆ, ಇದು 15 ಆಗುತ್ತೆ. ಓಕೆ, ಸೊ ಇವಾಗ ಈ ಫಾರ್ಮುಲಾದಲ್ಲಿ ನಾನು ಹಾಕ್ತೀನಿ 100 ಡಿವೈಡೆಡ್ ಬೈ 1 ಪ್ಲಸ್ 0.0044, ರೈಟ್, ಇಂಟು ಬ್ರ್ಯಾಕೆಟ್ ಆಫ್ 15, ರೈಟ್. ಸೊ ಇದೆಷ್ಟು ಬರುತ್ತೆ, ಇದು 81 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ, 81.2% ಬರುತ್ತೆ. ಸೊ 80% ಆಗಿ ನಾವು ತೊಗೊಳ್ಬೋದು, 80% ಇದರದ್ದು ಆನ್ಸರ್ ಆಗುತ್ತೆ. ಓಕೆ, ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್, ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಎ ಸೀವೇಜ್ ಸ್ಯಾಂಪಲ್ whose dissolved oxygen DO, right, equals the total oxygen required, right. ಟೋಟಲ್ ಆಕ್ಸಿಜನ್ ಏನಿದೆ ಅದರದ್ದು ಈಕ್ವಲ್ ಆಯ್ತು ಅಂತಂದರೆ ಅಲ್ಲಿ ಯಾವುದೇ ನೋ ಆಕ್ಸಿಜನ್ ಈಸ್ ರಿಕ್ವೈರ್ಡ್, ರೈಟ್, ನೋ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಅಂತ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸೊ ದಟ್ ಆಕ್ಸಿಜನ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ ಇಟ್ಸ್ BOD ಈಸ್ 100% ಅಂತ ಬರುತ್ತೆ, ರೈಟ್. 100% ಆಗಿದೆ. ಸೊ ಅಲ್ಲಿ ಯಾವುದೇ ಥರ ಆಕ್ಸಿಜನ್ ಇನ್ನು ಬೇಕಾಗಲ್ಲ, ರೈಟ್. ಗೊತ್ತಾಗ್ತಿದೆಯಾ. DO ಈಕ್ವಲ್ಸ್ ಟು ಟೋಟಲ್ ಆಕ್ಸಿಜನ್ ಆಯ್ತು ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಈಕ್ವಲ್ಸ್ ಟು ದ ಟೋಟಲ್ ಆಕ್ಸಿಜನ್ ರಿಕ್ವೈರ್ಡ್ ಆದರೆ ಈ ಥರ ಕಂಡೀಷನ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 76 ಕ್ವಶನ್. The BOD of a sewage incubated for a 1 day at 30 degrees Celsius has been found 100 mg per liter. What will be the 5-day 20 degrees Celsius BOD? Right? Assume K20 is equal to 0.2 per day. Base is 10 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಟಿಮೇಟ್ BOD ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ಗೊತ್ತಾಯ್ತಾ. ಸೊ ಅಲ್ಟಿಮೇಟ್ BOD ನಾನು ಯಾವ ಥರ ಮಾಡ್ಬೋದು, ನಾನು ಬರಿತೀನಿ ನೋಡಿ. ಸೊ BOD 5 is equal to 100 mg per liter ಕೊಟ್ಟಿದ್ದಾರೆ, 100 mg per liter ಇದೆ, ರೈಟ್. ಸೊ KD ವ್ಯಾಲ್ಯೂ ಇಲ್ಲೇ ಕೊಟ್ಟಿದ್ದಾರೆ, ಮತ್ತೆ ನಾನು ಬರೆಯೋದಿಲ್ಲ, ಅದು KD ಅಂತ ಇದೆ. ಸೊ KD ಈಸ್ 0.2 ಅಂತ ಇದೆ, 0.2 by D ಅಂತ ಇದೆ ಪರ್ ಡೇ, 0.2 per day. ಸೊ KD ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನಾನು ಫಾರ್ಮುಲಾ ಬರಿತೀನಿ, BOD, ರೈಟ್, 5 at 20 degrees Celsius is equal to L 1 minus 10 power of KD into T ಅಂತ ಬರುತ್ತೆ. ಓಕೆ, ಸೊ ಇದು BOD at 5 ಡಿಗ್ರಿ ಎಷ್ಟಿದೆ, ಇದು
ಇದು 100 ಕೊಟ್ಟಿದ್ದಾರೆ, BOD at 20 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇದು ಎಲ್ ನಮಗೆ ಬೇಕಾಗಿರೋದು 1 ಮೈನಸ್ 10 ಪವರ್ ಆಫ್ KD ಎಷ್ಟಿದೆ 0.2 ಕೊಟ್ಟಿದ್ದಾರೆ. ಸೊ ಎಷ್ಟು ಡೇಸ್ದು ಬೇಕಾಗಿದೆ 5 ಡೇಸ್ದು. ಸೊ ಇದು ಮಾಡಿದಾಗ 175.26 ಮಿಲಿಗ್ರಾಮ್ ಪರ್ ಲೀಟರ್ ಬರುತ್ತೆ. ಓಕೆ, 175 ಬರುತ್ತೆ, 175.26 ರೈಟ್. ಸೊ ಇದು ಆನ್ಸರ್ ಬರುತ್ತೆ ಇದಕ್ಕೆ. ಡನ್? ಎಸ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್, ರೈಟ್, ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಅನ್ಬೋದು. ನೋಡಿ, ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಸೀವೇಜ್ ಅಂತ ಇದೆ. ಸೊ ಯಾವತ್ತೂ ನೋಡಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸೀವೇಜು 1.2 ಇಂಟು 2.2 ವರೆಗೂ ಇರುತ್ತೆ, 2.2 2.4 ವರೆಗೂ ಇರುತ್ತೆ ಸ್ಪೆಸಿಫಿಕ್ ಗ್ರಾವಿಟಿ. ಮತ್ತು pH ಯಾವತ್ತೂ ಇದ್ರದ್ದು ಏನಂತಂದರೆ 7.5 ಮೇಲ್ಗಡೆ ಇರುತ್ತೆ. ಅಲ್ಕ್ಯಾನಿಟಿ ಇರುತ್ತೆ, ರೈಟ್. ಯಾವಾಗ ಫ್ರೆಶ್ ಆಗಿ ನಾವು ರಿಸೀವ್ ಮಾಡ್ತೀವಲ್ಲ ಇದು ಅಲ್ಕ್ಯಾನಿಟಿ ಆಗಿರುತ್ತೆ ಸೀವೇಜು. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸೀವೇಜ್ ಇಸ್ ಸ್ಲೈಟ್ಲಿ ಗ್ರೇಟರ್ ದೆನ್ 1. ಸೊ ಇದಾಗುತ್ತೆ, ಗ್ರೇಟರ್ ದೆನ್ 1 ಇದೆ, 1.2 to 2.2 ಇದೆ, ರೈಟ್. ನೆಕ್ಸ್ಟ್, ಡಿಟರ್ಮೈನ್ ದ ಡಿಟೆನ್ಷನ್ ಟೈಮ್ ಅವೈಲೇಬಲ್ for a settling tank with a diameter 22 meter and 1.5 meter wide side water depth for a flow of 11,000 meter cube per day. Effluent where is located on the periphery of the tank ಅಂತ ಇದೆ. ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಡಿಟೆನ್ಷನ್ ಟೈಮ್. ಸೊ ನಾನಿಲ್ಲಿ ಬರಿತೀನಿ ಇವಾಗ. ಡಾಟಾ ಏನಿದೆ, D ಈಸ್ ಈಕ್ವಲ್ ಟು, ರೈಟ್, ಡಯಾಮೀಟರು 22 ಮೀಟರು. ಓಕೆ, ಆಮೇಲೆ ಹೆಚ್ ಎಷ್ಟಿದೆ 1.5 ಮೀಟರ್. ಓಕೆ, 1.5 ಮೀಟರ್. ಫ್ಲೋ ರೇಟು Q ಎಷ್ಟಿದೆ 11,000 ಮೀಟರ್ ಕ್ಯೂಬ್ ಪರ್ ಡೇ ಇದೆ. ಸೊ ಇದು ಕೊಟ್ಟಿರೋದು, ನಾವು ಬರ್ಕೊತಾ ಇರೋದು. ಈಗ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಕ್ರಾಸ್ ಸೆಕ್ಷನ್ ಏರಿಯಾ, ರೈಟ್. ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಟ್ಯಾಂಕ್ ಅಂತ ನಾನು ಬರಿತೀನಿ. ಸೊ ಇದಕ್ಕೆ ಏನಿದೆ, ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಟ್ಯಾಂಕ್ π/4d². ಸೊ ಇದು ನೀವು ನಾನು ಹಾಕೋದಿಲ್ಲ, ಡೈರೆಕ್ಟಾಗಿ ಹಾಕಿ, ರೈಟ್. ಸೊ ಅದನ್ನು ನೀವು ಹಾಕಿದಾಗ 380 ಬರುತ್ತೆ, 380.13 ಮೀಟರ್ ಸ್ಕ್ವೇರ್ ಬರುತ್ತೆ, ರೈಟ್. ಇದು ಏರಿಯಾ ಬಂತು ಇವಾಗ. ನೆಕ್ಸ್ಟು ಡಿಟೆನ್ಷನ್ ಟೈಮ್ ಫಾರ್ಮುಲಾ ಏನಿದೆ, ಡಿಟೆನ್ಷನ್ ಟೈಮ್ ಈಕ್ವಲ್ಸ್ ಟು ವಾಟ್, ವೆಲಾಸಿಟಿ ವಿಲ್ ಡಿಸ್ಚಾರ್ಜ್, ರೈಟ್. ಸೊ ಇದು ಇದೆ ಇದರದು. ಸೊ ಈಗ ವಾಲ್ಯೂಮ್ನ ಯಾವ ಥರ ಮಾಡೋದು, ವಾಲ್ಯೂಮ್ ಈಕ್ವಲ್ಸ್ ಟು, ರೈಟ್, ಏರಿಯಾ ಇಂಟು ಹೈಟ್, ರೈಟ್. ಏರಿಯಾ ಏನಿದೆ, ಏರಿಯಾ ಬಂದ್ಬಿಟ್ಟು 380.13 ಇಂಟು ಹೈಟ್ 1.5. ಸೊ ಇದು ಎಷ್ಟಾಯ್ತು, ಇದು ಬಂದ್ಬಿಟ್ಟು 570 ಆಯ್ತು, ಇದು 570.2 ಮೀಟರ್ ಕ್ಯೂಬ್. ಇದು ವಾಲ್ಯೂಮ್ ಆಯಿತು, ಗೊತ್ತಾಯ್ತಾ. ಈಗ ವಾಲ್ಯೂಮ್ ಆಯಿತು. ಈಗ ನಾನೇನು ಮಾಡ್ತೀನಿ, ಡಿಟೆನ್ಷನ್ ಟೈಮ್ ಈಕ್ವಲ್ಸ್ ಟು, ರೈಟ್, ಇದು ವಾಲ್ಯೂಮ್ ಇದೆ, ದಯವಿಟ್ಟು ಕ್ಷಮಿಸಿ, ನಾನು ವೆಲಾಸಿಟಿ ಅಂದ್ಬಿಟ್ಟಿದೆ. ಸೊ ಇದು 570 ಈ ಫಾರ್ಮುಲಾದಲ್ಲಿ ಹಾಕ್ತೀನಿ, 0.2 ಡಿವೈಡೆಡ್ ಬೈ, ಓಕೆ, 11,000, ರೈಟ್. ಸೊ ಈಗ ನಮಗೆ ಆನ್ಸರ್ ಇಲ್ಲಿ ಕೊಟ್ಟಿರೋದು ನೋಡಿ ಅವರ್ಸಲ್ಲಿದೆ, ಬಟ್ ಇದು 11,000 ಯಾವುದರಲ್ಲಿದೆ, ಮೀಟರ್ ಕ್ಯೂಬ್ ಪರ್ ಡೇ ಇದೆ. ಸೊ ನಾನು ಈ 11,000ನ ನಾನೇನು ಮಾಡ್ತೀನಿ, ಡಿವೈಡೆಡ್ ಬೈ 24 ಮಾಡ್ತೀನಿ. ಈ 11,000ನ ಹೋಲ್ ಡಿವೈಡೆಡ್ ಬೈ ಇದು, ಓಕೆ. ಸೊ ಇದು ಮಾಡಿದಾಗ ಇದು ಎಷ್ಟು ಬರುತ್ತೆ ಅಂದರೆ 1.24 H ಬರುತ್ತೆ. H ಈಸ್ ಅವರ್ಸ್ ಅಂತ ಅನ್ಬೋದು, ರೈಟ್. 1.24 ಅವರ್ಸ್ ಅಂತ ಬರುತ್ತೆ, ಗೊತ್ತಾಯ್ತಾ. ತುಂಬ ಸಿಂಪಲ್ ಆಗಿದೆ. 1.244 ಅವರ್ಸ್ is a detention time. Okay, yes. Pick the correct statement ಅಂತ ಹೇಳ್ತಾ ಇರೋದು. alum when mixed with water as a coagulant. ನೋಡಿ, alum ಯಾವಾಗ ಮಿಕ್ಸ್ ಮಾಡಿದ್ರೆ ಅದು ಡಿಕ್ರೀಸ್ ಆಗುತ್ತೆ, pH ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಗೊತ್ತಾಯ್ತಾ. ಬಿಕಾಸ್ ಫ್ಲಾಕ್ಸ್ ಫಾರ್ಮೇಷನ್ ಆಗುತ್ತೆ, ರೈಟ್, ಫ್ಲಾಕ್ಸ್ ಫಾರ್ಮೇಷನ್ ಆಗುತ್ತೆ, ಅದಾದಮೇಲೆ ಅದು ಡಿಕ್ರೀಸ್ ಆಗುತ್ತೆ, pH ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ರೈಟ್. ಸೊ ಕೋಆಗುಲೇಷನ್ದು ಒಂದು ಮೆಥಡ್ ಇದೆ ಇದು. ಸೊ ದಿಸ್ ಈಸ್ ಅನ್ ಕೋಆಗುಲೇಷನ್ ಅಲ್ಲಿ ನಾವು ಆ್ಯಡ್ ಮಾಡೋದು ಆಲಮ್, ರೈಟ್. ಸೊ ಕೋಆಗುಲೇಷನ್ ಇನ್ನೂ ಒಂದು ಏನಿದೆ, ಫ್ಲಕ್ಯುಲೇಷನ್ ಇದೆ, ಫ್ಲಕ್ಯುಲೇಷನ್. ಸೊ ಇದು ಸ್ಲೋ ಮಿಕ್ಸಿಂಗ್ ಮಾಡ್ತೀವಿ ನಾವು. ದಯವಿಟ್ಟು ಕ್ಷಮಿಸಿ, ನಾನು ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಮುಂದೆ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆ. ಸೊ ಇಂಗ್ಲೀಷ್ ವರ್ಡ್ಸಲ್ಲಿ ಒಂದೊಂದು ಸಲ ನನಗೆ ಫ್ಲೋ ಅಲ್ಲಿ ಬರೋಲ್ಲ, ಓಕೆ, ಸಾರಿ. ಸೊ ಫ್ಲಕ್ಯುಲೇಷನ್ ಸ್ಲೋ ಮಿಕ್ಸಿಂಗ್ ಇರುತ್ತೆ, ಇದು ಫಾಸ್ಟ್ ಮಿಕ್ಸಿಂಗ್ ಇರುತ್ತೆ. ಕೋಆಗುಲೇಷನ್ ಫಾಸ್ಟ್ ಮಿಕ್ಸಿಂಗ್. ಆ್ಯಂಡ್ ಸೆಡಿಮೆಂಟೇಷನ್ ಅಂದರೆ ಏನು ಹೇಳಿ, ಸೊ ಬೈ ಗ್ರಾವಿಟಿ ಅದ್ರದ್ದು ವೇಟ್ ಏನಿರುತ್ತೆ ಆ ಟ್ಯಾಂಕಲ್ಲಿ, ಅದು ಸೆಟಲ್ ಎಟ್ ದ ಬಾಟಮ್ ಬೈ ದ
ಗ್ರಾವಿಟಿ, ಅವ್ರದ್ದು ವೇಟ್ ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇದ್ದಾಗ ಸೆಟಲ್ ಆಗುತ್ತೆ. ಡನ್. ನೆಕ್ಸ್ಟ್ ಕ್ವಶನ್, ಇಫ್ 30 ml of an odorous water sample is needed in 200 ml of odor free distilled water, right, to produce 230 ml of the mixture, then the threshold odor number is, ನೋಡಿ ಇದು ಅಂದ್ರೆ ಇದು ಟರ್ಬಿಡಿಟಿ ಮೇಲೆ ಇದೆ, ಇದು ಕೊಟ್ಟಿರೋದು ಟರ್ಬಿಡಿಟಿ ಮೇಲೆ ಕೊಟ್ಟಿರೋದು. ಓಕೆ, ಸೊ ಟರ್ಬಿಡಿಟಿ ಮೇಲೆ ಯಾವ ಥರ ಮಾಡ್ಬೋದು ನೋಡಿ, ಇಲ್ಲಿ ನಾನು ಸಿಂಪಲ್ ಹೇಳ್ತೀನಿ. ಇದಕ್ಕೊಂದು ಫಾರ್ಮುಲಾ ಇದೆ, ರೈಟ್. ಒಂದು ಫಾರ್ಮುಲಾ ಏನಿದೆ ಅಂತಂದರೆ ಎ ಅಂತ ಬರುತ್ತೆ, ಅದಕ್ಕೆ ಸ್ಯಾಂಪಲ್ ವಾಲ್ಯೂಮ್ ಅಂತ ಅಂತೀವಿ. ಎ ಇಸ್ ಅ ಸ್ಯಾಂಪಲ್ ವಾಲ್ಯೂಮ್. ಬಿ ಅಂತ ಬರುತ್ತೆ, ಬಿ ಬಂದ್ಬಿಟ್ಟು ವಾಲ್ಯೂಮ್ ಆಫ್, ರೈಟ್, ಓಡರ್, ವಾಲ್ಯೂಮ್ ಆಫ್ ಓಡರ್ ಫ್ರೀ ಡಿಸ್ಟಿಲ್ಡ್ ವಾಟರ್, ಡಿಸ್ಟಿಲ್ಡ್ ವಾಟರ್ ಅಂತ ಬರುತ್ತೆ. ಸೊ ಈಗ ಇದು ಫಾರ್ಮುಲಾ ಏನಾಗುತ್ತೆ, TON ಥ್ರೆಶೋಲ್ಡ್ ಆರ್ಡರ್ ನಂಬರ್ ಈಕ್ವಲ್ಸ್ ಟು A ಪ್ಲಸ್ ಬಿ ಬೈ ಎ ಅಂತ ಬರುತ್ತೆ. ಸೊ ಎ ಏನಾಗುತ್ತೆ, ಇಲ್ಲಿ ಎ ಬಂದ್ಬಿಟ್ಟು 30 ಇದೆ, ಪ್ಲಸ್ ಬಿ ಏನಾಗುತ್ತೆ 200 ಇದೆ. ಸೊ ಡಿವೈಡೆಡ್ ಬೈ 30. ಸೊ ಈಕ್ವಲ್ಸ್ ಹೌ ಮಚ್, ದಿಸ್ ಈಸ್ 7.67. 7.67 is the answer for this question. ಓಕೆ, ಇದು ಥ್ರೆಶೋಲ್ಡ್ ನಂಬರ್, ಥ್ರೆಶೋಲ್ಡ್ ಆರ್ಡರ್ ನಂಬರ್ ಅಂತ ಇದೆ, ಟರ್ಬಿಡಿಟಿ ಮೇಲೆ ಕೇಳಿರೋದು. ನೆಕ್ಸ್ಟ್ ಕ್ವಶನ್, ಡಿಸೈನ್ ಎ ರ್ಯಾಪಿಡ್ ಮಿಕ್ಸಿಂಗ್ ಯೂನಿಟ್ ಟು ಟ್ರೀಟ್ ಎ ಫ್ಲೋ ಆಫ್ 10 million liters with a detention time 1 minute. Finds its diameter if the depth of the tank is 1 meter. Also find velocity gradient in mixing unit imparts a power of 1000 watts. Assume mu is equal to 10⁻³ kg per meter per second ಅಂತ ಕೊಟ್ಟಿದ್ದಾರೆ. ರ್ಯಾಪಿಡ್ ಮಿಕ್ಸಿಂಗ್ ಯೂನಿಟ್ದು ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ ಡಯಾ ಆ್ಯಂಡ್ ದ ವೆಲಾಸಿಟಿ ಗ್ರೇಡಿಯಂಟ್. ಓಕೆ, ಐ ಥಿಂಕ್ ಇದಕ್ಕೆ ಸ್ಪೇಸೇ ಇಲ್ಲ, ಇಲ್ಲಿ ಎಲ್ಲಿ ಮಾಡೋದು, ಸ್ಪೇಸ್ ಬೇಕಾಗುತ್ತೆ ಇದಕ್ಕೆ, ಬಿಕಾಸ್ ಇಟ್ಸ್ ಟೇಕ್ ಲೆಂದಿ. ಓಕೆ, ಒಂದು ಕೆಲಸ ಮಾಡ್ತೀನಿ, ಒಂದು ಬೇರೆ ಪೇಜಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ನೋಡೋಣ ಇವಾಗ, ಬಿಕಾಸ್ ಅಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ, ಇಲ್ಲಿ ನೋಡೋಣ, ಆರಾಮಾಗಿ ನೋಡೋಣ ಇವಾಗ. ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬರ್ಕೊಂಡು ಹೋಗೋಣ. ಫ್ಲೋ ರೇಟ್ ಏನು ಕೊಟ್ಟಿದ್ದಾರೆ, ರೈಟ್, ಫ್ಲೋ ರೇಟ್. ಸೊ ಫ್ಲೋ ರೇಟ್ ಬಂದ್ಬಿಟ್ಟು 10 mld ಕೊಟ್ಟಿದ್ದಾರೆ, 10 mld. ಸೊ 10 mld ನಾನು ಏನು ಮಾಡ್ತೀನಿ, ಫಸ್ಟು ಅದನ್ನು ಲೀಟರ್ಸ್ಗೆ ನಾನು ಕನ್ವರ್ಟ್ ಮಾಡ್ಕೊಳ್ಳೋಣ, ರೈಟ್. 10 mld ಅದನ್ನು 1/1440, ರೈಟ್. 1440 ಏನಂತಂದರೆ ಇದು ಮಿನಿಟ್ಸ್ ಆಗುತ್ತೆ. 1 ಡೇಯಲ್ಲಿ ಇಷ್ಟು ಮಿನಿಟ್ಸ್ ಇರುತ್ತೆ, 24 1 ಡೇ. ಸೊ 1 ಡೇ ಈಸ್ ಈಕ್ವಲ್ ಟು 24 hours. ಸೊ 24 ಅವರ್ಸಲ್ಲಿ ಇಷ್ಟು ಮಿನಿಟ್ಸ್ ಇರುತ್ತೆ. ಓಕೆ, ಸೊ ಅದನ್ನು ಮಾಡಿದಾಗ 6944, ಆಯಿತಾ, 6944.44 ಲೀಟರ್ಸ್ ಅಂತ ಬರುತ್ತೆ. ಇದು ಅಂತೂ ಕನ್ವರ್ಷನ್ ಆಯ್ತು. ಇವಾಗ ಫಸ್ಟು ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ, ರೈಟ್, ಸೊ ಇದು ವಾಲ್ಯೂಮು, ಟಿ ಅಂದರೆ ಏನು, ಡಿಟೆನ್ಷನ್ ಟೈಮು. ಸೊ ವಾಲ್ಯೂಮ್ ಆಫ್ ಟ್ಯಾಂಕ್ ಡಿವೈಡೆಡ್ ಬೈ ಫ್ಲೋ ರೇಟ್ ಅಂತ ಬರುತ್ತೆ, ಫ್ಲೋ ರೇಟ್. ಡನ್. ಸೊ ವಾಲ್ಯೂಮ್ ಈಕ್ವಲ್ಸ್ ಟು, ನಾನು ಏನು ಮಾಡ್ತೀನಿ ಅಂತಂದರೆ ಫ್ಲೋ ರೇಟ್ ಇಂಟು ಡಿಟೆನ್ಷನ್ ಟೈಮ್. ಇದು ನಾನು ಈ ಥರ ಚೇಂಜ್ ಮಾಡ್ಕೋತೀನಿ ಫಾರ್ಮುಲಾನ, ರೈಟ್. ಸೊ ಸೆಕೆಂಡ್ ಒನ್ ಏನು ಬರುತ್ತೆ, ಟ್ಯಾಂಕ್ದು ಡಯಾ ಕಂಡುಹಿಡಿಯೋದು. ಈಗ ಟ್ಯಾಂಕ್ದು ಡಯಾಮೀಟರ್ ನಮಗೆ ಅದೇ ತಾನೇ ಬೇಕಾಗಿರೋದು. ಫಸ್ಟು ವಾಲ್ಯೂಮ್ ಆಫ್ ಸಿಲಿಂಡ್ರಿಕಲ್ ಟ್ಯಾಂಕ್ನ ನಾವು ಮಾಡಬೇಕಾಗುತ್ತೆ. ಸಿಲಿಂಡ್ರಿಕಲ್ ಟ್ಯಾಂಕ್, ವಾಲ್ಯೂಮ್ ಆಫ್ ಸಿಲಿಂಡ್ರಿಕಲ್ ಟ್ಯಾಂಕ್. ಸೊ ಪೈ ಇಂಟು ರೈಟ್, ಸೊ D/2 ಹೋಲ್ ಸ್ಕ್ವೇರ್ ಪೈ ಡಿ ಸ್ಕ್ವೇರ್ ಇಂಟು H ಮಾಡ್ತೀನಿ ನಾನು, ರೈಟ್. ಸೊ ಅವಾಗ ಡಿನ ಹೊರಗಡೆ ತೊಗೋತೀನಿ, ರೈಟ್, ಅಂಡರ್ ರೂಟ್ 4 ಇಂಟು ವಾಟ್, ವಾಲ್ಯೂಮ್ ಆಫ್ ದಿ ಟ್ಯಾಂಕ್ ಡಿವೈಡೆಡ್ ಬೈ ದಟ್ ಈಸ್ ಪೈ ಇಂಟು H ಆಗುತ್ತೆ. ಆಯಿತಾ, ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇರೋದು ಅಂತ. ಸೊ ಅದಾದಮೇಲೆ ಏನು ಬರುತ್ತೆ ಇಲ್ಲಿ,
ಸೊ ಇಲ್ಲೇ ಬರಿತೀನಿ. ಸೊ ಡಿ ಈಕ್ವಲ್ಸ್ ಟು ರೂಟ್ ಆಫ್, ಇಲ್ಲಿ ಬೇಡ ಇಲ್ಲೇ ಬರಿತೀನಿ ಮತ್ತೆ ಯಾಕಲ್ಲಿ. ಸೊ ರೂಟ್ ಆಫ್ ಎಷ್ಟು ಬರುತ್ತೆ, 4 ಇಂಟು 6944.44, ಇದು ನಾನು ಕನ್ವರ್ಟ್ ಮಾಡಿರೋದು, ಡಿವೈಡೆಡ್ ಬೈ ಪೈ ಇಂಟು ರೈಟ್ ಪೈ ಇಂಟು 1 ರೈಟ್ ಪೈ ಇಂಟು 1. ಸೊ ಇದು ಡಿ ಎಷ್ಟಾಗುತ್ತೆ, ಡಿ ಬಂದ್ಬಿಟ್ಟು 2.97 ಮೀಟರ್ ಆಗುತ್ತೆ. ನಮಗೆ ಡಯಾಮೀಟರ್ ಅಂತೂ ಸಿಕ್ಬಿಡ್ತು. ಡಯಾಮೀಟರ್ ಸಿಕ್ತಾ ಈಗ, ಬಟ್ ಅಲ್ಲಿ ಬರೀ ಡಯಾಮೀಟರ್ ಕೇಳಿಲ್ಲ ಅವರು, ಸೆಕೆಂಡ್ ಒಂದು ಕೇಳಿದ್ದಾರೆ, ಏನು ವೆಲಾಸಿಟಿ ಗ್ರೇಡಿಯಂಟ್. ವೆಲಾಸಿಟಿ ಗ್ರೇಡಿಯಂಟ್. ಸೊ ವೆಲಾಸಿಟಿ ಗ್ರೇಡಿಯಂಟ್ಗೆ ಏನಿದೆ, ಫಸ್ಟು ಪಿ ಅವರು ಎಷ್ಟು ಕೊಟ್ಟಿದ್ದಾರೆ, 1000 ಕೊಟ್ಟಿದ್ದಾರೆ, 1000 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 1000 ವ್ಯಾಟ್ಗೆ ನಾವು ಏನಂತ ಬರಿಬೇಕು ಈಗ, ಫಾರ್ಮುಲಾ ಏನಿದೆ, ವೆಲಾಸಿಟಿ ಗ್ರೇಡಿಯಂಟ್ ಈಕ್ವಲ್ಸ್ ಟು ರೈಟ್ ಪಿ ಇಂಟು ಮ್ಯೂ ಡಿವೈಡೆಡ್ ಬೈ ರೈಟ್ ಡೆನ್ಸಿಟಿ ಇಂಟು ವಿ ಕ್ಯೂಬ್ ಅಂತ ಬರುತ್ತೆ ರೈಟ್. ಸೊ ಕ್ಯೂ ಏನಾಗಿದೆ, 10 mld ಇದೆ ರೈಟ್, 10 mld ಇದೆ, ಇಂಟು 1/24 ಆಯ್ತಾ, 1/60 ಓಕೆ, ಇಂಟು 1/60 right. So we have converted the flow rate into 0.0046 right, 463 ಯಾವ್ದ್ರಲ್ಲಿ ಆಯ್ತಿದು, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆಯ್ತಿದು. ಯಾವುದರಿಂದ, ಮಿಲಿಯನ್ ಲೀಟರ್ಸ್ ಪರ್ ಡೇ ಇಂದ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡೆ ನಾನು. ಓಕೆ, ನಾವು ವೆಲಾಸಿಟಿನ ಏನಂತ ಬರಿಬೋದು, ಕ್ಯೂ ಡಿವೈಡೆಡ್ ಬೈ ಪೈ ಡಿ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ರೈಟ್. ಸೊ ವಿ ಈಕ್ವಲ್ಸ್ ಟು 0.00463 ಡಿವೈಡೆಡ್ ಬೈ ಓಕೆ ಪೈ ಇಂಟು 2.97 ಬಂದಿರೋದು ಸ್ಕ್ವೇರ್ ಡಿವೈಡೆಡ್ ಬೈ 2 ಮಾಡ್ತೀನಿ ರೈಟ್. ಇದು ಬಂದ್ಬಿಟ್ಟು 0.166 ಬರುತ್ತೆ, ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಓಕೆ, ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇವಾಗ ವೆಲಾಸಿಟಿ ಗ್ರೇಡಿಯಂಟ್ನ ನಾನು ಫೈಂಡ್ ಔಟ್ ಮಾಡ್ತೀನಿ. ವೆಲಾಸಿಟಿ ಗ್ರೇಡಿಯಂಟ್ ಏನಿದೆ, ಇದು ಕೊಟ್ಟಿರೋದು 1000 ಇಂಟು ಮ್ಯೂ ರೈಟ್. ಸೊ ದಟ್ ಈಸ್ ಅ 10⁻³ ಡಿವೈಡೆಡ್ ಬೈ ರೈಟ್ 1000 ರೈಟ್ ಇಂಟು 0.166 ಕ್ಯೂಬ್ ರೈಟ್. ಸೊ ಇದು ಎಷ್ಟಾಗುತ್ತೆ, ಇದು ಜಿ ಬಂದ್ಬಿಟ್ಟು 379.3 ಸೆಕೆಂಡ್ಸ್ ಆಗುತ್ತೆ. ಓಕೆ, ಸೊ ಈ ಥರ ಏನಂದರೆ ಇದು ಪ್ರಾಬ್ಲಮ್ ಇದೆ. ಕಂಪ್ಲೀಟ್ ಆಗಿ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ಏನು ಗೊತ್ತಾ, ಬರೀ ಒಂದೇ ಕ್ಯಾಲ್ಕುಲೇಟ್ ಮಾಡಿದ್ರು ಸಾಕು. ಬಿಕಾಸ್ ಡಯಾಮೀಟರು ನೀವು ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಬೇರೆದು ಸೇಮ್ ಇಲ್ಲ ರೈಟ್. ನಿಮ್ಗೆ ತೋರಿಸ್ತೀನಿ ಅವಾಗ ಆಪ್ಷನಲ್ಲಿ ಬಂದು ನೋಡಿ. ಎಸ್, ಇಲ್ಲಿ ನೋಡಿ ನಾನೇನು ಹೇಳ್ತಾ ಇರೋದಂದರೆ, ಈಗ ನಾನು ಡಯಾ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 2 ಎಲ್ಲೋಯ್ತು ಫಾರ್ಮುಲಾ, ಪ್ರಾಬ್ಲಮ್ ಎಲ್ಲಿತ್ತು, ಇಲ್ಲಿದೆ. ಓಕೆ, 2.97 ನಮ್ಮ ಡಯಾ ಬಂದಿದೆ, ಬಟ್ ಇಲ್ಲಿ 2.97 ಯಾವುದಕ್ಕೂ ಇಲ್ಲ ತಾನೆ. ಸೊ ನಾನು ಇದು ಒಂದು ಡೈರೆಕ್ಟ್ ಆಗಿ ನೋಡಿಬಿಟ್ಟು ಟಿಕ್ ಮಾಡ್ಬೋದು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ನೆಸಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಸೊ ದಟ್ ಯುವರ್ ಟೈಮ್ ಕ್ಯಾನ್ ಬಿ ಏನಂತಂದರೆ ನಾನು ಉಳಿಸ್ಬೋದು, ನಿಮ್ಮ ಟೈಮ್ನ ನೀವು ಉಳಿಸ್ಕೋಬೋದು ಬೇರೆ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್, ಎ ರಾಡ್ ವಿಚ್ ಟ್ಯಾಪರ್ಸ್ ಯೂನಿಫಾರ್ಮ್ಲಿ ಫ್ರಮ್ 40 mm to 20 mm ರೈಟ್, 40 ಇಂದ 20 ಆಗ್ತಾ ಇದೆ, ಇನ್ ಎ ಲೆಂತ್ ಆಫ್ 400 mm ಈಸ್ ಸಬ್ಜೆಕ್ಟೆಡ್ ಟು ಎನ್ axial load of 5000 Newton if E is 2.1 Newton per mm square. ಓಕೆ, ಸೊ ಎಕ್ಸ್ಟೆನ್ಷನ್ ಆಫ್ ದಿ ರಾಡ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಎಕ್ಸ್ಟೆನ್ಷನ್ ಆಫ್ ದಿ ರಾಡ್ ಅಂತ ಕೇಳ್ತಾ ಇರೋದು, ಇದಕ್ಕೆ ತುಂಬ ಸಿಂಪಲ್ ಫಾರ್ಮುಲಾ ಇದೆ. ಸೊ ಎಕ್ಸ್ಟೆನ್ಷನ್ ಇಸ್ ಈಕ್ವಲ್ ಟು 4 times of P into L ಡಿವೈಡೆಡ್ ಬೈ ಪೈ ಇಂಟು D1 D2 ಇಂಟು E. ದ್ಯಾಟ್ಸ್ ಇಟ್. ಇದೊಂದು ಫಾರ್ಮುಲಾದಲ್ಲಿ ಎಲ್ಲ ಹಾಕ್ಬಿಡಿ, ಮುಗ್ದೋಯ್ತು ಅಷ್ಟೇ. ಸೊ ಎಷ್ಟಿದೆ, ಪಿ ಬಂದ್ಬಿಟ್ಟು 5000 ಇದೆ. ಓಕೆ, ಸೊ ಇಂಟು ಲೆಂತ್ ಎಷ್ಟಿದೆ, ಲೆಂತ್ ಬಂದ್ಬಿಟ್ಟು 400 ಇದೆ. ಓಕೆ, ಸೊ ಪೈ ಇಂಟು D1 ಎಷ್ಟಿದೆ, 40 ಇದೆ ರೈಟ್. ಸೊ D2 20 ಇದೆ. ಅದಾದಮೇಲೆ ಇ ಎಷ್ಟಿದೆ, 2.1 ಇಂಟು 10⁵ ದ್ಯಾಟ್ಸ್ ಇಟ್ ರೈಟ್. ಇದರಲ್ಲಿ ಹಾಕ್ಬಿಟ್ಟು ಆನ್ಸರ್ ತೆಗೀರಿ, 0.01516. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಸ್ವಲ್ಪ ಕ್ಯಾಲ್ಸಿ ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಇದರಲ್ಲಿ. ಐ ಕ್ಯಾನ್ ಅಗ್ರಿ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಂತ ನಾನು ಅನ್ನೋದು. ಸೊ ಇದಕ್ಕೆ ಫಸ್ಟ್ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್,
ಬಲ್ಕ್ ಮಾಡ್ಯುಲಸ್ ಈಸ್ ಡಿಫೈನ್ಡ್ ಆಸ್ ಸೆಟ್ ಬಲ್ಕ್ ಮಾಡ್ಯುಲಸ್ ಅಂದರೆ ಡೈರೆಕ್ಟ್ ಸ್ಟ್ರೆಸ್ ಬೈ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಅಂತ ಇದೆ ರೈಟ್. ಸೊ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಅಂದರೆ ಏನು? ಸೊ ಚೇಂಜ್ ಇನ್ ವಾಲ್ಯೂಮ್ ಬೈ ಒರಿಜಿನಲ್ ವಾಲ್ಯೂಮ್ ಅಂತ ಅನ್ಬೋದು ರೈಟ್. ಇಲ್ಲಿದೆ ನೋಡಿ, ಚೇಂಜ್ ಇನ್ ವಾಲ್ಯೂಮ್ ಬೈ ಒರಿಜಿನಲ್ ವಾಲ್ಯೂಮ್ ರೈಟ್. ಸುಮಾರು ಡೆಫಿನೇಷನ್ಸ್ ಏನೇನಿದೆ ಅದು ನೋಡ್ಕೊಳ್ಳಿ, ಅವತ್ತು ಡೆಫಿನೇಷನ್ಸು ಕೇಳ್ತಾ ಇದ್ದಾರೆ. ಸೊ AEE ಪೇಪರ್ಗೆ ಈ ಥರ ಕೊಟ್ಟಿದ್ದಾರೆ ನೋಡಿ. ಈ ಪೇಪರ್ ಯಾವ ಥರ ಇದೆ ಅಂದರೆ ಒಂದು ಥರ ಕೊಟ್ಟಿದ್ದಾರೆ. ಸ್ವಲ್ಪ ಕ್ವಶನ್ ನೋಡಿದ್ರೆ ತುಂಬ ಈಸಿ ಅನಿಸ್ತಾ ಇದೆ, ಸ್ವಲ್ಪ ಕ್ವಶನ್ ನೋಡಿದ್ರೆ ಫುಲ್ಲು ಡೆಪ್ತಲ್ಲಿ ಡಿಟೇಲಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ದೇ ಹ್ಯಾವ್ ಮಿಕ್ಸ್ಡ್ ಎವ್ರಿಥಿಂಗ್, ಎರಡೂನ ಮಿಕ್ಸ್ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಕ್ವಶನ್ ಮಾಡೋಣ. ಫೈಂಡ್ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ಎ ರಾಡ್ ವಿಚ್ ಟ್ಯಾಪರ್ಸ್ ಯೂನಿಫಾರ್ಮ್ಲಿ ಫ್ರಮ್ 40 to 30 ಅಂದರೆ ಈ ಥರ ರೈಟ್. 40 mm ಇದೆ, 40 mm ಇಂದ 30 mm ಆಗ್ತಾ ಇದೆ. ಸೊ ಈ ಥರ. ಸೊ ಇದು 40 mm ಇದೆ, ಇದು 30 mm ಆಗ್ತಾ ಇದೆ, 30 mm. ಸೊ ದಿಸ್ ಈಸ್ 40 mm. 40 ಇಂದ 30 ಆಗ್ತದೆ. ಇನ್ ಎ ಲೆಂತ್ ಆಫ್ 400. ಸೊ ಇದು ಎಷ್ಟಾಗ್ತಿದೆ? ಇದು 400 mm. ಡನ್. 400. ದ ರಾಡ್ ಈಸ್ ಸಬ್ಜೆಕ್ಟೆಡ್ ಟು ಅನ್ ಎಕ್ಸೆಲ್ ಲೋಡ್ ಆಫ್ ಏನಂತಂದರೆ 5000 ನ್ಯೂಟನ್. 5000 ನ್ಯೂಟನ್ ಎಕ್ಸೆಲ್ ಲೋಡ್ ಇದೆ ಇದ್ರ ಮೇಲೆ. ಎಕ್ಸ್ಟೆನ್ಷನ್ ಎಷ್ಟಿದೆ? ಎಕ್ಸ್ಟೆನ್ಷನ್ ಬಂದ್ಬಿಟ್ಟು 0.02 ಇದೆ. ಓಕೆ. ಸೊ ಈಗ ಮಾಡೋಣ, ಇದನ್ನು ಯಾವ ಥರ ಮಾಡೋಣ? ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಆಗಿದೆ ನೋಡಿ. ಸೊ ಎಕ್ಸ್ಟೆನ್ಷನ್ ಆಫ್ ದಿ ರಾಡ್ ಅಂಡರ್ ಎಕ್ಸೆಲ್ ಪುಲ್ ಏನು ಬರುತ್ತೆ? ಇಲ್ಲಿ ಬರಿತೀನಿ ನೋಡಿ. ಸೊ ಎಕ್ಸ್ಟೆನ್ಷನ್ ಆಫ್ ರಾಡ್ ಅಂಡರ್ axial pull right. ಸೊ ಇದು ಬಂದ್ಬಿಟ್ಟು P into L divided by pi by 4 D1 D2 into E. ಓಕೆ. ಸೊ ಇದು ಏನಿದೆ, ಇದ್ರದ್ದು ಫಾರ್ಮುಲಾ ಇದೆ. ಸೊ ಈಗ ಚೇಂಜ್ ಇನ್ ಲೆಂತ್ ಕೊಟ್ಟಿದ್ದಾರೆ, 0.02 ಇದೆ, ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಜಸ್ಟ್ ಇದರಲ್ಲಿ ಪುಟ್ ಮಾಡೋಣ. 0.072. P ಏನಿದೆ 5000 ಇಂಟು ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 400 ಇದೆ. ಓಕೆ. ಸೊ ಡಿವೈಡೆಡ್ ಬೈ pi by 4 ಇಂಟು D1 ಎಷ್ಟಿದೆ? D 40 ಇದೆ, D2 20 ಇದೆ, 30 ಇದೆ. ಅದಾದಮೇಲೆ ಇಂಟು ಯಾವುದಿದು? ಇ ಎಷ್ಟು ಕೊಟ್ಟಿದ್ದಾರೆ ರೈಟ್? ಇನೇ ನಾವು ಫೈಂಡ್ ಔಟ್ ಮಾಡೋದು. ಸೊ ಇದೇ ನಮಗೆ ಏನಂತ ಫೈಂಡ್ ಔಟ್ ಮಾಡೋದಿದೆ. ಸೊ ನಮಗೆ ಯಾವುದು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿನೇ ಫೈಂಡ್ ಔಟ್ ಮಾಡೋದಿದೆ. ಸೊ ಇದನ್ನು ನಾವು ಹಾಕಿದಾಗ ಸೊ ಏನಾಗುತ್ತೆ? ಇದು 2 × 10⁶ ಈಸ್ ಈಕ್ವಲ್ ಟು ಇದನ್ನು ನಾವು 67.82 E ಅಂತ ಬರುತ್ತೆ. ಸೊ ಈ ವ್ಯಾಲ್ಯೂ ಅವಾಗ ಏನು ಬರುತ್ತೆ? 2.19 × 10⁵ ಅಂತ ಬರುತ್ತೆ ರೈಟ್. 2.19 × 10⁻19 ಬರುತ್ತೆ. ಇದನ್ನು ಈ ಥರ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಮಾಡ್ಬೋದು. ಓಕೆ, ಡನ್. ಎಸ್. ನೆಕ್ಸ್ಟ್ ಕ್ವಶನ್. The bulk modulus of a material for which Young's modulus is 1.4 × 10⁵ Newton per mm square and the Poisson's ratio is 0.29. So Poisson's ratio ಎಲ್ಲ ಕೊಟ್ಟಿದ್ದಾರೆ ನೋಡಿ, E, G, mu, K ರೈಟ್. ಬಲ್ಕ್ ಮಾಡ್ಯುಲಸ್, ಪಾಯ್ಸನ್ಸ್ ರೇಷಿಯೋ, ಯಂಗ್ಸ್ ಮಾಡ್ಯುಲಸ್ ಮತ್ತು ಇವು ನಾಲ್ಕರದು ರಿಲೇಷನ್ದು ಫಾರ್ಮುಲಾ ಏನಿದೆ? E is equal to 2G 1 + mu. ಇನ್ನೊಂದು ಫಾರ್ಮುಲಾ ಏನಿದೆ? E is equal to 3K 1 - 2 mu. ಗೊತ್ತಾಯ್ತಾ? ಇದು ಫಾರ್ಮುಲಾಗಳಿದೆ. ಸೊ ಈಗ ಕೊಟ್ಟಿರೋದು ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಅಂತೀವಿ, ಇದು ಮ್ಯೂ ಇದೆ. ಪಾಯ್ಸನ್ಸ್ ರೇಷಿಯೋ ಏನಿದೆ? ಮ್ಯೂ ಇದೆ. ಸೊ ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ತೀನಿ ನಾನು. ಯಾವ ಫಾರ್ಮುಲಾ? ಈ ಸೆಕೆಂಡ್ ಫಾರ್ಮುಲಾದಿಂದ ಹಾಕಿದಾಗ ಕೆ ಏನಾಗುತ್ತೆ? ಹೊರಗಡೆ ತೊಗೊಂಡಾಗ E ಡಿವೈಡೆಡ್ ಬೈ 3 1 - 2 mu ಈ ಥರ ಆಗುತ್ತೆ. ಸೊ 1.4 × 10⁵ divided by 3 1 - 2 × 0.29. ಸೊ ಇದು ಮಾಡಿದಾಗ ಆ್ಯಕ್ಚುಯಲ್ ಆನ್ಸರ್ 1.1 × 10⁵ ಬರ್ತಾ ಇದೆ ರೈಟ್. ಸೊ ನಿಯರೆಸ್ಟ್ ಆನ್ಸರು ಇದರಲ್ಲಿ ಏನಂತಂದರೆ 1.06 ಆಗುತ್ತೆ ರೈಟ್. 1.06 × 10⁵ ನ್ಯೂಟನ್ ಪರ್ mm² ಆಗುತ್ತೆ. ಗೊತ್ತಾಯ್ತಾ? ಸೊ 1.5 ಇದು ಆನ್ಸರ್ ಆಗುತ್ತೆ ಇದ್ರದ್ದು. ನೆಕ್ಸ್ಟ್, ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಈಸ್ ಲೋಡೆಡ್ ಆಸ್ ಶೋನ್ ಇನ್ ದ ಫಿಗರ್. ಫೈಂಡ್ ದ ರಿಯಾಕ್ಷನ್ ಆಫ್ ದ ಸಪೋರ್ಟ್. ದಯವಿಟ್ಟು ಈ ಪ್ರಾಬ್ಲಮ್ ನೀವು ಮಾಡ್ಕೊಳ್ಳಿ ಆರಾಮಾಗಿ ರೈಟ್. ತುಂಬ ಸಿಂಪಲ್ ಆಗಿದೆ, ನೀವು ಮಾಡ್ಕೊಳ್ಳಿ ಇದನ್ನು. ಸೊ ಇದ್ರ ಆನ್ಸರ್ ಎಷ್ಟು ಬರುತ್ತೆ ಎಲ್ಲರೂ ಕಮೆಂಟ್ ಮಾಡಿ. ಓಕೆ. ಸೊ ಮೋಸ್ಟ್ ಪ್ರಾಬಬಲಿ 89.49 ಬರಬೇಕು ಇದು ಆನ್ಸರು. ಓಕೆ. ನೆಕ್ಸ್ಟ್ ಕ್ವಶನ್.
in a beam subjected to loading at the point of contraflexure, right? So point of contraflexure ಅಲ್ಲಿ ಏನಿರುತ್ತೆ ಬೆಂಡಿಂಗ್ ಮೂಮೆಂಟ್ 0 ಇರುತ್ತೆ, ರೈಟ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬೆಂಡಿಂಗ್ ಮೂಮೆಂಟ್ 0 ಇರುತ್ತೆ, ಗೊತ್ತಾಯ್ತಾ? ಶಿಯರ್ ಫೋರ್ಸ್ 0 ಇರಲ್ಲ, ಬೆಂಡಿಂಗ್ ಮೂಮೆಂಟ್ 0 ಇರುತ್ತೆ, ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಗೊತ್ತಾಯ್ತಾ? ಸೊ ಬೆಂಡಿಂಗ್ ಮೂಮೆಂಟ್ 0 ಅಂತ ನಾವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್, ಫಾರ್ ಎ ಬೀಮ್ ಸಬ್ಜೆಕ್ಟೆಡ್ ಟು ಕಪಲ್ ಅಟ್ ಇಟ್ಸ್ ಸೆಂಟರ್, ಇಲ್ಲಿ ಕಪಲ್ ಇದೆ ಮಧ್ಯದಲ್ಲಿ. ಸೊ ನೋಡಿ, ಕಪಲ್ ಯಾವಾಗ ಮಧ್ಯ ಇರುತ್ತೆ ನೋಡಿ, ರೈಟ್? ಸೊ ಇಲ್ಲಿ ಬೆಂಡಿಂಗ್ ಮೂಮೆಂಟು ಚೇಂಜ್ ಆಗುತ್ತೆ, 100% ಬೆಂಡಿಂಗ್ ಮೂಮೆಂಟ್ ಚೇಂಜ್ ಆಗುತ್ತೆ ಡ್ಯೂ ಟು ದಿಸ್ ಕಪಲ್, ಓಕೆ? ಮತ್ತೆ ಶಿಯರ್ ಫೋರ್ಸ್ಗೆ ಏನು ಎಫೆಕ್ಟ್ ಆಗೋದಿಲ್ಲ, ಶಿಯರ್ ಫೋರ್ಸ್ ವಿಲ್ ನಾಟ್ ಬಿ ಅಲ್ಟರ್ ಡ್ಯೂ ಟು ದ ಕಪಲ್, ಬಟ್ ಬೆಂಡಿಂಗ್ ಮೂಮೆಂಟ್ ವಿಲ್ ಬಿ ಅಲ್ಟರ್, ರೈಟ್? ಸೊ ಇವೆರಡು ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಬೋತ್ 1 and 2 ಇಸ್ ಅ ಕರೆಕ್ಟ್, ಎರಡೂ ಕರೆಕ್ಟ್ ಆಗಿದೆ. ಮೂಮೆಂಟ್ ಇಲ್ಲಿ ಇತ್ತಂತಂದ್ರೆ, ಕಪಲ್ ಇಲ್ಲಿ ಇತ್ತಂದ್ರೆ, ಸೊ ಏನಾಗುತ್ತೆ ಅಂತ ಹೇಳಿದೆ ನಿಮಗೆ, ಓಕೆ? ನೆಕ್ಸ್ಟ್ ಕ್ವಶನ್, ಫಾರ್ ಎ ಬೀಮ್, ರೈಟ್, ಸಬ್ಜೆಕ್ಟೆಡ್ ಟು UDL, distributed load, uniformly distributed load, whole span, the shape of the bending moment diagram will be, ನೋಡಿ. ಸೊ ನಾನು ಸುಮ್ಮನೆ ಸಿಂಪಲ್ ಆಗಿ ನಾನು ತಗೊಂಡಿದ್ದೀನಿ, ರೈಟ್? ಸುಮ್ಮನೆ ಸಿಂಪ್ಲಿ ಸಪೋರ್ಟೆಡ್. ಸೊ ಇದ್ರದ್ದು ನಾನು ಡ್ರಾ ಮಾಡಿದಾಗ ಏನಂತಂದ್ರೆ ಈ ತರ ಬರುತ್ತೆ, ರೈಟ್? ಸೊ ಇದು ಏನಾಗುತ್ತೆ, WL²/8 ಆಗುತ್ತೆ. ಸೊ ಇದು WL²/8 ಆಯ್ತು. ಬಟ್ ಇಲ್ಲಿ ಅದು ನಮಗೆ ಕೇಳಿಲ್ಲ ಫಾರ್ಮುಲಾ, ನಮಗೆ ಏನು ಕೇಳ್ತಾ ಇರೋದು, ಶೇಪ್ ಆಫ್ ಬೆಂಡಿಂಗ್ ಮೂವ್ಮೆಂಟ್ ಕೇಳ್ತಾ ಇರೋದು, ಡಯಾಗ್ರಾಮ್. ಸೊ ಇದೇನಿರುತ್ತೆ, ಇದು ಪ್ಯಾರಾಬೋಲಾ ಇರುತ್ತೆ, right? This is an parabola. So the parabola is the answer for this question. Parabola ಇರುತ್ತೆ. ಪಾಯಿಂಟ್ ಲೋಡ್ ಇದ್ರೆ ಯಾವ ತರ ಇರುತ್ತೆ, ಅದೇ ನೋಡಿ ಈ ತರ ಇತ್ತಂದ್ರೆ ಇಲ್ಲಿ ಪಾಯಿಂಟ್ ಲೋಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಏನು ಲೋಡ್ ಇಲ್ಲ ಅಂದ್ರೆ ಸ್ಟ್ರೇಟ್ ಲೈನ್ ಇರುತ್ತೆ, ಲೋಡ್ ಇದ್ದ ಕಡೆ ಈ ತರ ಬರುತ್ತೆ, ಈ ತರ ಬರುತ್ತೆ, ಗೊತ್ತಾಯ್ತಾ? ಸೊ ಈ ತರ ಏನಂತಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅಂತ ಕೇಳ್ತಾ ಇರೋದು ನೋಡಿ. ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಒಂದು ಕಂಪನಿ ನಡೆಸ್ತಾ ಇದೀವಿ ಅಂತಂದ್ರೆ ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕು ಇರುತ್ತೆ, ಫೈನಾನ್ಷಿಯಲ್ ವರ್ಕು ಇರುತ್ತೆ, ಟೆಕ್ನಿಕಲ್ ಕಂಟ್ರೋಲ್ ಇರುತ್ತೆ, ಕೋಆರ್ಡಿನೇಷನ್ ಇರುತ್ತೆ, ಆಮೇಲೆ ಪ್ಲಾನಿಂಗ್ ಇರುತ್ತೆ, ರಿಕ್ರೂಟ್ಮೆಂಟ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ಪ್ರೊಕ್ಯೂರ್ಮೆಂಟ್ ಇರುತ್ತೆ. ಸೊ ಇವೆರಡೂ ಆಗುತ್ತೆ, ರೈಟ್? ಬೋತ್ 1 and 2 ಎಲ್ಲ ಇರುತ್ತೆ ತಾನೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರೀ ಒಂದಿರೋದಿಲ್ಲ, ಎಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ ತಾನೆ. ನೆಕ್ಸ್ಟ್, ಬೇಸಿಕ್ ಟೈಪ್ ಆಫ್ ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್. ಈಗ ಬೇಸಿಕ್ ಟೈಪ್ ಆಫ್ ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪರ್ಪೆಕ್ಚುವಲ್ ಅಂದ್ರೆ ಏನು ಗೊತ್ತಾ? ಯಾವುದೇ ಒಂದು ಪ್ರಾಡಕ್ಟ್ ಏನಿರುತ್ತೆ ನೋಡಿ, ಈಗ ಇದು ಪ್ರಾಡಕ್ಟ್ ಇದೆ, ಯಾವುದೋ ಒಂದು ಏನೋ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ನ ಸೆಲ್ ಮಾಡಿದಾಗ, ರೈಟ್, ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನ ಏನು ಸ್ಟೋರ್ ಇರುತ್ತಲ್ಲ, ಆ ಸ್ಟೋರ್ ಡೇಟಾ ಬೇಸಿಂದ ತೆಗೆದಾಕ್ತೀವಿ. ಸ್ಟೋರ್ ಡೇಟಾ ಬೇಸಿಂದ ತೆಗೆದಾಕ್ಬಿಟ್ಟು ಏನಂತಂದ್ರೆ ಸೆಲ್ ಆಗಿರೋ ಡೇಟಾ ಬೇಸಲ್ಲಿ ಹಾಕ್ತಾರೆ, ರೈಟ್? ಅನ್ಸೋಲ್ಡ್ ಇಂದ ಸೋಲ್ಡ್ ಅಂತ ಹಾಕೋದು. ಸೊ ಅದನ್ನ ಪರ್ಪೆಕ್ಚುವಲ್ ಅಂತ ಅಂತೀವಿ, ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್. ಸೆಕೆಂಡ್ ಇದೆ ಪಿರಿಯಾಡಿಕ್ ಅಂತ ಇದೆ ನೋಡಿ. ಪಿರಿಯಾಡಿಕ್ ಅಂದ್ರೆ ಏನು ಗೊತ್ತಾ? ಫಿಸಿಕಲ್ ಚೆಕ್ ಮಾಡೋದು, ರೈಟ್? ಫಿಸಿಕಲ್ ಏನಂತಂದ್ರೆ ಚೆಕ್ ಮಾಡೋದು, ಯಾವ್ದನ್ನ? ಇನ್ವೆಂಟರಿನ, ಮಟೀರಿಯಲ್ಸ್ನ ಫಿಸಿಕಲಿ ಚೆಕ್ ಮಾಡೋದನ್ನ ಪಿರಿಯಾಡಿಕ್ ಅಂತೀವಿ. ವಿಜುವಲ್ ಅಂದ್ರೆ ಏನು? ವಿಜುವಲ್ ಇನ್ವೆಂಟರಿ ಅಂತಂದ್ರೆ ಥ್ರೂ ದ ಫೋಟೋಸ್ ಏನಿದೆ ನಮ್ಮ ಹತ್ರ, ಏನೇನಿದೆ ಇನ್ವೆಂಟರಿ ಮಟೀರಿಯಲ್ ಏನಿದೆ ಅದನ್ನ ಫೋಟೋಸ್ ತೋರಿಸ್ಬಿಟ್ಟು ವಿಜುವಲೈಸ್ ಮಾಡೋದು, ಅಂದ್ರೆ ಕಂಟ್ರೋಲ್ ಸಿಸ್ಟಮ್ಸ್ನ ಇಟ್ಕೊಳ್ಳೋದು. ಆಮೇಲೆ ಪಾರ್ಷಿಯಲ್ ಕಂಟ್ರೋಲ್ ಅಂತಂದ್ರೆ ಐದರ್ ಫಿಸಿಕಲ್, ಐದರ್ ಪರ್ಪೆಕ್ಚುವಲ್, ಐದರ್ ವಿಜುವಲ್. ಸೊ ಇವೆರಡರಲ್ಲಿ ಮೂರರಲ್ಲಿ ಯಾವ್ದಾದ್ರು 1 or 2 ಇರುತ್ತೆ, ಗೊತ್ತಾಯ್ತಾ? ಸೊ ಈ ತರ ಇವೆರಡು ಏನಂತಾರೆ ಇನ್ವೆಂಟರಿ ಸಿಸ್ಟಮ್ಸ್ ಇದೆ. ಕಮಿಂಗ್ ಟು ದ ಕ್ವಶನ್, ಬೇಸಿಕ್ ಟೈಪ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್ ಏನಿದೆ ಅಂದ್ರೆ ಇವೆರಡು ಇರುತ್ತೆ, ಇವೆರಡು ಇದೆ, 4 ಏನಿದೆ, 4 ನಾವು ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಟೈಪ್ ಆಫ್ ಪ್ರಾಜೆಕ್ಟ್ ಪ್ಲಾನ್ಸ್ ಆರ್. ಟೈಪ್ ಆಫ್ ಪ್ರಾಜೆಕ್ಟ್ ಯಾವ್ಯಾವ್ದಿದೆ ಅಂತ ಕೇಳ್ತಾ ಇರೋದು ನೋಡಿ. ಪ್ರಾಜೆಕ್ಟ್ ಪ್ಲಾನ್ಸ್ ಒಂದಿರೋದಿಲ್ಲ, ರೈಟ್? ಸೊ ಸ್ಟ್ರಾಟಜಿ ಪ್ಲಾನಿಂಗ್ ಇರುತ್ತೆ, ಸಿಂಗಲ್ ಯೂಸ್ ಪ್ಲಾನ್ ಇರುತ್ತೆ, ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಇರುತ್ತೆ, ಪ್ರೈಮರಿ ಪ್ಲಾನಿಂಗ್, ಸೆಕೆಂಡರಿ, ಬೇರೆ ಬೇರೆ ತರ ಇರುತ್ತೆ, ರೈಟ್? ಸೊ ಸ್ಟ್ಯಾಂಡರ್ಡ್ ಪ್ಲಾನಿಂಗ್, ಸಿಂಗಲ್ ಯೂಸ್ ಪ್ಲಾನಿಂಗ್, ಸ್ಟ್ರಾಟಜಿ ಪ್ಲಾನಿಂಗ್ ಇವು ಇರುತ್ತೆ ಪ್ರಾಜೆಕ್ಟ್ ಪ್ಲಾನ್ಸ್ ಅಲ್ಲಿ, ಇವು ಇದೆ, ರೈಟ್? ಸ್ಟ್ಯಾಂಡರ್ಡ್ ಪ್ಲಾನಿಂಗ್, ಸಿಂಗಲ್ ಯೂಸ್. ಸ್ಟ್ರಾಟಜಿ ಅಂತಂದ್ರೆ ಲಾಂಗ್ ಟರ್ಮ್ ಇರುತ್ತೆ ಯಾವತ್ತೂ, ತಿಳ್ಕೊಳ್ಳಿ. ಸೊ ದಿಸ್ ಇಸ್ ಅನ್ ಲಾಂಗ್ ಟರ್ಮ್. ಸಿಂಗಲ್ ಯೂಸ್ ಅಂತಂದ್ರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಷ್ಟೇ ಯೂಸ್ ಮಾಡೋದು, ರೈಟ್? ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಅಂತಂದ್ರೆ ಏನಂತಂದ್ರೆ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಪದೇ ಪದೇ ಯೂಸ್ ಮಾಡೋದು, ರೈಟ್? ಅದನ್ನೇ ರಿಪೀಟೆಡ್ ಮೋಡಲ್ಲಿ ಯೂಸ್ ಮಾಡಿದ್ರೆ ಅದು ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಆಗುತ್ತೆ, ಓಕೆ? ಗೊತ್ತಾಯ್ತಾ? ನೆಕ್ಸ್ಟ್, ದ ಯೂಸ್ ಆಫ್ ಕನ್ಸ್ಟ್ರಕ್ಷನ್ ಸ್ಕೆಡ್ಯೂಲಿಂಗ್. ಕನ್ಸ್ಟ್ರಕ್ಷನ್ ಸ್ಕೆಡ್ಯೂಲಿಂಗ್ ಅಂದ್ರೆ ಏನು ಅಂದ್ರೆ
ಸಿಸ್ಟಮೆಟಿಕ್ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾಜೆಕ್ಟ್ ಇದು ಇರುತ್ತೆ. ಆಮೇಲೆ ಸಿಸ್ಟಮೆಟಿಕ್ ಅಂತಂದ್ರೆ ಏನು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಎಲ್ಲಾಗುತ್ತೆ, ಏನೇನು ಆಕ್ಟಿವಿಟೀಸ್ ಬರುತ್ತೆ, ಏನೇನು ಇವೆಂಟ್ಸ್ ಇದೆ, ಸೊ ಅದಕ್ಕೆ ಇನ್ವೆಂಟರಿ ಏನೇನು ಬೇಕು, ಏನಂತಂದ್ರೆ ಲೇಬರ್ಸ್ ಎಷ್ಟು ಬೇಕು, ಮಟೀರಿಯಲ್ ಎಷ್ಟು ಬೇಕು, ಟೈಮ್ ಎಷ್ಟು ಆಗುತ್ತೆ, ಸೊ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಸೊ ಈ ಥರ ಅದನ್ನು ಮಾಡೋದಕ್ಕೆ ಸಿಸ್ಟಮೆಟಿಕ್ ವೇ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದು. ನೆಕ್ಸ್ಟು ಚೆಕಿಂಗ್ ಆಫ್ ಆ್ಯಕ್ಚುಯಲ್ ಪ್ರೋಗ್ರೆಸ್ ಆಫ್ ದಿ ವರ್ಕ್, ಚೆಕ್ ಮಾಡೋದು, ರೈಟ್. ಸೊ ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ, ಕರೆಕ್ಟಾಗಿ ಹೋಗ್ತಾ ಇದೆಯಾ ಇಲ್ವಾ, ಆ್ಯಸ್ ಪರ್ ದ ಏನಂತಂದರೆ ನಾವು ಎಷ್ಟು ಅಂದ್ಕೊಂಡಿದ್ದೀವಿ ಕ್ವಾಲಿಟಿ, ಆ ಕ್ವಾಲಿಟಿಯಲ್ಲಿ ಬರ್ತಾ ಇದೆಯಾ ಇಲ್ವಾ, ಸೊ ಈ ಥರ. ಟು ಗೆಟ್ ದ ಕ್ವಾಂಟಿಟಿ ಆಫ್ ವರ್ಕ್ ಇನ್ವಾಲ್ವ್ಡ್ ಲೇಬರ್ ಮಟೀರಿಯಲ್ ಆ್ಯಂಡ್ ಇಕ್ವಿಪ್ಮೆಂಟ್, ಸೊ ಅದನ್ನು ಇರುತ್ತೆ, ಎಷ್ಟು ಲೇಬರ್ ಬೇಕಾಗ್ತಾರೆ, ಎಷ್ಟು ಕೆಲಸ ಇದೆ, ಮಟೀರಿಯಲ್ ಏನು ಬೇಕು, ಇಕ್ವಿಪ್ಮೆಂಟ್ ಏನು ಬೇಕು, ಮಷಿನರೀಸ್ ಎಷ್ಟು ಬೇಕು, ಆಪರೇಟರ್ ಎಷ್ಟು ಬೇಕು, ಇವೆಲ್ಲ ಬರುತ್ತೆ ತಾನೆ. ಸೊ ಆಲ್ ಆಫ್ ದಿ ಅಬೋ ಆಪ್ಷನ್ ಆಗುತ್ತೆ. ಡನ್. ನೆಕ್ಸ್ಟ್, an undisturbed rock sample has an oven dry weight of 0.655 kg. After saturation with kerosene, its weight is 0.732 kg. Then it is immersed in kerosene and found the display of 0.301 kg. ಸೊ ಪೋರಸಿಟಿ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ಈ ಕ್ವಶನ್ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ, ಆಯಿತಾ. ಸೊ ಇದು ಸ್ವಲ್ಪ ಡೈರೆಕ್ಟ್ ಕ್ವಶನ್ ಅಲ್ಲ, ರೈಟ್. ಸ್ವಲ್ಪ ತಿರ್ಸಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡಿ ಕೇಳಿದ್ದಾರೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ. ಸೊ ನೋ ಪ್ರಾಬ್ಲಮ್, ನಾವು ನೋಡೋಣ. ಫಸ್ಟು ಓವನ್ ಡ್ರೈ ವೇಟ್ ಏನು ಕೊಟ್ಟಿದ್ದಾರೆ ಅದು ಬರ್ಕೊತೀನಿಲ್ಲ. 0.65 kg ಕೊಟ್ಟಿದ್ದಾರೆ, ನಾನು ಬರ್ಕೊಂಡೆ. ನೆಕ್ಸ್ಟು ಏನಂತಂದರೆ ಇದು ವಿತ್ ಕೆರೋಸಿನ್ ಸ್ಯಾಚುರೇಷನ್ ವೇಟ್ ಅಂತ ಬರಿತೀನಿ, 0.732 kg ಅಂತ ಇದೆ, ಅದನ್ನು ಬರೆದೆ. ಡನ್. ನೆಕ್ಸ್ಟು ಏನಂತಂದರೆ ಫಸ್ಟ್ ಏನು ಮಾಡಬೇಕು ಗೊತ್ತಾ, ನಾನು ಇಲ್ಲಿ ಒಂದೊಂದಾಗಿ ಒಂದು ಸ್ಟೆಪ್ ಬರಿತೀನಿ, ಸ್ಪೇಸ್ ತುಂಬ ಕಮ್ಮಿ ಇದೆ, ಆದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡೋಣ. ಓಕೆ, ಐ ಥಿಂಕ್ ಇಲ್ಲಿ ಆಗೋದಿಲ್ಲ, ರೈಟ್, ಇಲ್ಲಿ ಆಗೋದಿಲ್ಲ. ಸೊ ಐ ಹ್ಯಾವ್ ಟು ಟೇಕ್ ದ ಅನದರ್ ಪೇಜ್. ವೇಟ್ ಮಾಡಿ, ನಾನು ಪೇಜ್ ತಗೋತೀನಿ. ಓಕೆ, ಇಲ್ಲಿ ನೋಡಿ ಇವಾಗ. ಸೊ ಅಲ್ಲಿ ಏನು ಹೇಳ್ತಾ ಇರೋದು, ಓವನ್ ಡ್ರೈ ವೇಟು ಇಲ್ಲಿ ಇನ್ನೊಂದ್ಸಲ ಬರಿತೀನಿ. ಸೊ 0.65 kg ಕೊಟ್ಟಿದ್ದಾರೆ. ಆಮೇಲೆ ಸ್ಯಾಚುರೇಷನ್ ವೇಟ್ ಕೊಟ್ಟಿರೋದು ಐ ಥಿಂಕ್ 732 ಸಮಥಿಂಗ್ ಏನೋ ಕೊಟ್ಟಿದ್ರು. ಈಗ ಫಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ವಾಲ್ಯೂಮು. ಯಾವುದು ವಾಲ್ಯೂಮು? ವಾಲ್ಯೂಮ್ ಆಫ್ ಯಾವ್ದು ಹೇಳಿ, ರಾಕ್ ಸ್ಯಾಂಪಲ್, ರೈಟ್. ಸೊ ಒಂದು ರಾಕ್ ಸ್ಯಾಂಪಲ್ ಏನು ಕೊಟ್ಟಿದ್ದಾರೆ ಅದ್ರದ್ದು ಅಷ್ಟು ವಾಲ್ಯೂಮ್ ಕಂಡುಹಿಡಬೇಕು. ಸೊ ವಾಲ್ಯೂಮ್ಗೆ ಏನು ಫಾರ್ಮುಲಾ ಇದೆ ಅಂದರೆ ವೇಟ್ ಆಫ್ ಕೆರೋಸಿನ್, ರೈಟ್. ವೇಟ್ ಆಫ್ ಕೆರೋಸಿನ್ ಡಿಸ್ಪ್ಲೇಸ್ಡ್, ವೇಟ್ ಆಫ್ ಕೆರೋಸಿನ್ ಡಿಸ್ಪ್ಲೇಸ್ divided by density of kerosene, density of kerosene, density of kerosene. So ಈಗ ಕೆರೋಸಿನ್ ಡೆನ್ಸಿಟಿ ಎಷ್ಟಿದೆ ಅಂತಂದರೆ 0.8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ, ರೈಟ್. ಸೊ ವೇಟ್ ಆಫ್ ಕೆರೋಸಿನ್, ವೇಟ್ ಆಫ್ ಕೆರೋಸಿನ್ ಏನಿದೆ 0.301 kg, ರೈಟ್. 0.301 kg ಇದೆ. ಸೊ ಇದನ್ನು ಗ್ರಾಮ್ಸಲ್ಲಿ ಮಾಡಿದಾಗ 0.30100, ರೈಟ್. 30100 ಆಗುತ್ತೆ, ಇದು ಗ್ರಾಮ್ಸಲ್ಲಿ ಆಗುತ್ತೆ. ಓಕೆ, ಏನು ಡಿಫ್ರೆನ್ಸ್ ಆಯಿತು, ಸಾರಿ. ಓಕೆ, ಸೊ ಈಗ ವಾಲ್ಯೂಮ್ ಎಷ್ಟಾಗುತ್ತೆ, 0.30100 ಡಿವೈಡೆಡ್ ಬೈ 0.8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಓಕೆ, ಸೊ ಇದನ್ನು ನಾವು ಏನಂತ ಬರಿಬೇಕು, 376,250 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದು ವಾಲ್ಯೂಮ್ ಆಯ್ತು, ಇದು ವಾಲ್ಯೂಮ್ ಆಫ್ ರಾಕ್ ಸ್ಯಾಂಪಲ್, ರೈಟ್. ಈಗ ಟೋಟಲ್ ವಾಲ್ಯೂಮ್ ಏನಿದೆ, ಟೋಟಲ್ ವಾಲ್ಯೂಮ್ ಆಫ್ ರಾಕ್ ಸ್ಯಾಂಪಲ್, ಟೋಟಲ್ ವಾಲ್ಯೂಮ್ ಆಫ್ ರಾಕ್ ಸ್ಯಾಂಪಲ್. ಸೊ ಟೋಟಲ್ ವಾಲ್ಯೂಮ್ ಏನಿದೆ, ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು 0.732
000 divided by 0.8 gram per centimeter cube. So it is 0.915000. ಓಕೆ, ಇದಾಯಿತು. ಈಗ ಪೋರಸಿಟಿ ಏನಿದೆ, ಪೋರಸಿಟಿ ನಮಗೆ ಬೇಕಾಗಿರೋದು, ರೈಟ್. ಸೊ 0.91500 000 ರೈಟ್, minus of, right, 0.376250, right, whole divided by 0.915000, right, 000 ಇಷ್ಟೇ ಇದೆ ಇದು, ರೈಟ್. ಅದಾದಮೇಲೆ ಒಂದು ನಿಮಿಷ, ಇಂಟು 100 ಅಂತ ಬರುತ್ತೆ, ಇದು ಹೋಲ್ ಇಂಟು 100 ಅಂತ ಬರುತ್ತೆ. ಸೊ ಇದು 0.915 ಏನಿದೆ, 0.915 is the total volume of the rock sample minus, right, minus 0.37, right, 0.3762 ಏನಿದೆ ಅದು ವಾಲ್ಯೂಮ್ ಆಫ್ ರಾಕ್ ಸ್ಯಾಂಪಲ್ ಇದೆ, ಇಂಟು 100 ಮಾಡ್ತೀನಿ. ಸೊ ಆವಾಗ ಏನು ಬರುತ್ತೆ, 30.5% ಆನ್ಸರ್ ಬರುತ್ತೆ. 30.5 is the answer for this question. Okay, so 30.5 is the answer for this question. Next, which of the following formation does not contain any groundwater ಅಂತ ಕೇಳ್ತಾ ಇರೋದು, ರೈಟ್. ಸೊ ಎನಿ ಗ್ರೌಂಡ್ ವಾಟರ್ ಅಂತ ಕೇಳಿದಾಗ, ರೈಟ್, ಅದಕ್ಕೆ ಈ 4 ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್ ಇದೆ. ಅಕ್ವಿಫರ್ ಅಂದ್ರೆ ಏನು, ರೈಟ್. ಅಕ್ವಿಫರ್ ಅಂದ್ರೆ ಏನು ಅಂತಂದ್ರೆ ಇದು ಒಂದು ವಾಟರ್ ಬೇರಿಂಗ್ ಸ್ಟ್ರಾಟ ಇದೆ, ವಾಟರ್ ಬೇರಿಂಗ್ ಸ್ಟ್ರಾಟ, ವಾಟರ್ ಬೇರಿಂಗ್ ಸ್ಟ್ರಾಟ ಇರುತ್ತೆ. ಸೊ ಈ ವಾಟರ್ ಬೇರಿಂಗ್ ಫಾರ್ಮೇಷನ್ ಅಲ್ಲಿ ತುಂಬ ವಾಟರ್ ಇರುತ್ತೆ, ಸಿಗ್ನಿಫಿಕೆಂಟ್ ಕ್ವಾಂಟಿಟಿ ವಾಟರ್ ಇರುತ್ತೆ, ನಾವು ವಿಡ್ರಾ ಮಾಡ್ಬೋದು, ನಾವು ವಾಟರ್ ಸಪ್ಲೈಗೆ ಯೂಸ್ ಮಾಡ್ಬೋದು, ರೈಟ್. ಎಕನಾಮಿಕ್ ಎಕ್ಸ್ಟ್ರಾಕ್ಷನ್ ಇರುತ್ತೆ, ನಾವು ಯೂಸ್ ಮಾಡ್ಬೋದು. ಇದು ಅಕ್ವಿಫರ್. ಅಕ್ವಿಟರ್ಡ್ ಅಂದ್ರೆ ಏನು, ಅಕ್ವಿಟರ್ಡ್ ಅಂತಂದ್ರೆ ಇದನ್ನು ಜಿಯೋಲಾಜಿಕಲ್ ಫಾರ್ಮೇಷನ್ ಇರುತ್ತೆ, ರೈಟ್. ಬಟ್ ಇಲ್ಲಿ ಬರೀ ವಾಟರ್ ಸ್ಟೋರ್ ಆಗುತ್ತೆ, ರೈಟ್. ವಾಟರ್ ಈಸ್ ಸ್ಟೋರ್ಡ್, ರೈಟ್, ಬಟ್ ಕೆನಾಟ್ ಟ್ರಾನ್ಸ್ಫರ್ಡ್, ಕೆನಾಟ್ ಟ್ರಾನ್ಸ್ಫರ್, ಗೊತ್ತಾಯ್ತಾ. ಇದು ಅಕ್ವಿಟರ್ಡ್. ಅಕ್ವಿಫ್ಯೂಸ್ ಅಂದ್ರೆ ಏನು, ರೈಟ್. ಅಕ್ವಿಫ್ಯೂಸ್ ಅಂತಂದ್ರೇನು, ನೋ ವಾಟರ್, ನೀರು ಇರೋದಿಲ್ಲ, ರೈಟ್, ಆಮೇಲೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ, ರೈಟ್. ನೋ ವಾಟರ್, ನೋ ಟ್ರಾನ್ಸ್ಫರ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮೇಷನ್ ಡಸ್ ನಾಟ್ ಕಂಟೈನ್ ಎನಿ ಗ್ರೌಂಡ್ ವಾಟರ್. ಸೊ ಅಕ್ವಿಫ್ಯೂಸ್ ಆಗುತ್ತೆ. ಅಕ್ವಿಕ್ಲೂಡ್ ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ. ಅಕ್ವಿಕ್ಲೂಡ್ ಅಂತಂದ್ರೇನು, ಸಾರಿ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ನಾನೇನು ಮಾಡಿದ್ದೀನಿ, ಇದು ಅಕ್ವಿಕ್ಲೂಡ್ ಅಂತ ತಿಳ್ಕೊಂಡಿದ್ದೀನಿ. ಸೊ ಇದು ಅಕ್ವಿಕ್ಲೂಡ್ ಇದು ಅಲ್ಲ, ಇದು ಡೆಫಿನೇಷನ್ ಇದ್ರದ್ದಾಗುತ್ತೆ. ಸೊ ಅಕ್ವಿಟಾರ್ಡ್ ಏನಾಗುತ್ತೆ ಅಂತಂದರೆ, ಅಕ್ವಿಟಾರ್ಡು ವಾಟರು ಟ್ರಾನ್ಸ್ಫರ್ ಆಗುತ್ತೆ, ವಾಟರ್ ಟ್ರಾನ್ಸ್ಫರ್ ವೆರಿ ಸ್ಲೋ, ತುಂಬ ಸ್ಲೋ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ರೈಟ್. ಸೊ ಬಟ್ ಇದನ್ನು ಸಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಕಾಂಟ್ ಸಪ್ಲೈ. ಸೊ ಇದು ಬಂದ್ಬಿಟ್ಟು ಅಕ್ವಿಟಾರ್ಡು. ಅಕ್ವಿಕ್ಲೂಡ್ ಅಂದ್ರೆ ಏನು, ಅಕ್ವಿಕ್ಲೂಡ್ ಅಂತಂದ್ರೆ ರೈಟ್, ಓನ್ಲಿ ಸ್ಟೋರ್ ಆಗುತ್ತೆ, ಬಟ್ ನಾಟ್ ಟ್ರಾನ್ಸ್ಮಿಸಬಲ್, ರೈಟ್, ನಾಟ್ ಟ್ರಾನ್ಸ್ಮಿಟೆಡ್, ಗೊತ್ತಾಯ್ತಾ. ಸೊ ಇವು 4 ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಸೊ ಇದು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಡನ್. ನೆಕ್ಸ್ಟ್, the drawdown is 3 meter in an observation well is 10 meter away from the pumping well drilled in an artificial aquifer after 10 minutes of pumping. What is the time since pumping started for the same drawdown in another observation well 20 meter away from the pumping well ಅಂತ ಹೇಳ್ತಾ ಇರೋದು. ಸೊ ಇದನ್ನ ಯಾವ ಥರ ಮಾಡೋದು, ತುಂಬ ಸಿಂಪಲ್ ಆಗಿದೆ, ರೈಟ್. ನೋಡಿ ಇಲ್ಲೇ ಮಾಡ್ತೀನಿ. ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ, 2 ವೆಲ್ ಇದೆ, ರೈಟ್. ಸೊ R12 ಬೈ T1 ಅಂತ ತೊಗೊಳ್ಳೋದು, R22 ಡಿವೈಡೆಡ್ ಬೈ T2 ಅಂತ ನಾನು ತೊಗೊಳ್ಬೋದು. ಬಿಕಾಸ್ 2 ಡಿಫ್ರೆಂಟ್ ಇದೆ, 10 ಮೀಟರ್ ಅವೇ ಫ್ರಮ್ ಪಂಪಿಂಗ್ ವೆಲ್ ಅಂತ ಹೇಳ್ತಾ ಇರೋದು. ಸೊ ಅದಕ್ಕೆ ಈಗ ಫಸ್ಟು 10² ಬೈ 10 ಅಂತ ಇದೆ, 10 ಮಿನಿಟ್ ಪಂಪಿಂಗು, ಆಮೇಲೆ 10 ಮೀಟರ್ ಅವೇ ಇದೆ. ಆಮೇಲೆ R² ಇನ್ನೊಂದೇನಿದೆ, R² 20² ಡಿವೈಡೆಡ್ ಬೈ T2 ಅಂತ ಇದೆ. ಸೊ ನಮಗೆ ಅದೇ ಬೇಕಾಗಿರೋದು ತಾನೆ. T2 ಈಕ್ವಲ್ ಟು 400 ಇಂಟು 10 ಡಿವೈಡೆಡ್ ಬೈ 100, ರೈಟ್. ಸೊ ದಟ್ ಈಸ್ ಅ ವಾಟ್, ಸೊ T2 ಈಕ್ವಲ್ ಟು 40 minutes. So 40 minutes is the answer for this question. Okay.
ಈ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಅ ಕೇಸ್ ಆಫ್ ವಾಟರ್ ಟೇಬಲ್ ವೆಲ್ ದ ಪಿಜೋಮೆಟ್ರಿಕ್ ಸರ್ಫೇಸ್ ಈಸ್. ಸೊ ಪಿಜೋಮೆಟ್ರಿಕ್ ಸರ್ಫೇಸು ಎಲ್ಲಿ ಬರುತ್ತೆ ನೋಡಿ. ಪಿಜೋಮೆಟ್ರಿಕ್ ಸರ್ಫೇಸು ಈಗ ಡ್ರಾ ಮಾಡಬೇಕಾಗುತ್ತೆ ನಾನು, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಬರುತ್ತೆ ಇಲ್ಲ ಗೊತ್ತಿಲ್ಲ. ಈಗ ಇದು ಈ ಥರ ನಂದು ಇದು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಕನ್ಫೈನ್ಡ್ ಲೇಯರ್ ಹೋಗ್ತಾ ಇದೆ, ರೈಟ್, ಈ ಥರ. ಸೊ ಇಲ್ಲಿ ಏನಿರುತ್ತೆ, ಇದು ಗ್ರೌಂಡ್ ವಾಟರ್ ಸ್ಟೋರೇಜ್ ಇರುತ್ತೆ. ಸೊ ಇದನ್ನೇ ಪಿಜೋಮೆಟ್ರಿಕ್ ಸ್ಟೋರೇಜ್ ಆಗುತ್ತೆ, ರೈಟ್. ಇದು ಪಿಜೋಮೆಟ್ರಿಕ್ ಆಗುತ್ತೆ, ಇದು ಗ್ರೌಂಡ್ ಸ್ಟೋರೇಜ್ ಆಗುತ್ತೆ. ಇದೇ ವಾಟರ್ ಟೇಬಲ್ ಇರುತ್ತೆ, ಇದೇ ವಾಟರ್ ಟೇಬಲ್ ಇರುತ್ತೆ. ಸೊ ಇದು ಯಾವ ಕೇಸಲ್ಲಿ ಇರುತ್ತೆ, ರೈಟ್. ಸೊ ಇದು coincides with the water level in the well. ಯಾವ ಕೇಸಲ್ಲಿ, ವಾಟರ್ ಟೇಬಲ್, ರೈಟ್. ಕನ್ಫೈನ್ಡ್ ಅಕ್ವಿಫರ್, ರೈಟ್. ಕನ್ಫೈನ್ಡ್ ಅಕ್ವಿಫರ್ ಅಲ್ಲಿ ಈ ಥರ ಆಗುತ್ತೆ, ರೈಟ್. ಇದು ಪಿಜೋಮೆಟ್ರಿಕ್ ಲೆವೆಲ್ ಮತ್ತು ಅದು ಒಂದೇ ಇದರಲ್ಲಿ ಇರುತ್ತೆ. ಮಾಯಿಶ್ಚರ್ ಕಂಟೆಂಟ್ ಆಫ್ ಎ ಸ್ಲಜ್ ಈಸ್ ರೆಡ್ಯೂಸ್ ಫ್ರಮ್ 85 to 80% in a sludge digestion tank. What is the percentage decrease in the volume of the sludge? ರೈಟ್. ಪರ್ಸೆಂಟೇಜ್ ಡಿಕ್ರೀಸ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಪರ್ಸೆಂಟೇಜ್ ಡಿಕ್ರೀಸ್ ನೋಡಿ, ಇದನ್ನ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ಯೂಸ್ ಮಾಡೋಕ್ಕೆ. ನೋಡಿ, ವಾಲ್ಯೂಮ್ ಆಫ್ ಡೈಜೆಷನ್ ಆಫ್ ದಿ ಸ್ಲಜ್, ರೈಟ್. ಅದನ್ನು ಯಾವುದೊಂದು ಫಾರ್ಮುಲಾ ಇದೆ, ವಾಲ್ಯೂಮ್ ಆಫ್ ಡೈಜೆಷನ್ ಸ್ಲಜ್. ಸೊ ಅದೇನಿದೆ, ರೈಟ್. ಗಿವನ್ ಮಾಯಿಶ್ಚರ್ ಕಂಟೆಂಟ್ ಈಸ್ ಗಿವನ್ ಬೈ, ಮಾಯಿಶ್ಚರ್ ಕಂಟೆಂಟ್ ಕೊಟ್ಟಾಗ ಏನಾಗುತ್ತೆ. ಸೊ V2 by V1 equals to, right, 100 minus P1 divided by 100 minus P2. ಗೊತ್ತಾಯ್ತಾ. ಸೊ ಈಗ ಇದು P1 ಏನಿದೆ ಇಲ್ಲಿ, P1 ಬಂದ್ಬಿಟ್ಟು 85% ಇದೆ, P2 ಬಂದ್ಬಿಟ್ಟು 80% ಇದೆ, ರೈಟ್. ಸೊ ಇವೆರಡಂತೂ ಗೊತ್ತಾಯ್ತು. ಈಗ ನಾನು ಇದರಲ್ಲಿ ಹಾಕ್ಬೋದಲ್ಲ, 100 minus 85 divided by 100 minus 80. ಇದು ಮಾಡಿದಾಗ ಇದು 0.75 ಬರುತ್ತೆ, ರೈಟ್. 0.75. ಈಗ 0.75 ಇಂಟು ನಾನು 100 ಮಾಡಿದ್ರೆ ಏನಂತಂದರೆ ಇದು 75% ಆಗುತ್ತೆ, ರೈಟ್. ಇಂಟು 100 ಮಾಡಿದ್ರೆ ಡಿಕ್ರೀಸ್ ಇನ್ ವಾಲ್ಯೂಮ್ ಫಾರ್ಮುಲಾ ಏನಿದೆ ಅಂತಂದರೆ 1 minus V2 by V1 ಇಂಟು 100 ಇದೆ. ಸೊ ಇದು ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ, ಇದನ್ನು ಡೈರೆಕ್ಟಾಗಿ ಮಾಡ್ಬೋದು. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್, a data from an unseeded domestic wastewater BOD tester, 5 ml of waste in 300 ml of bottle, initial DO ಆಮೇಲೆ ಫೈನಲ್ DO ಕೊಟ್ಟಿದ್ದಾರೆ. ಸೊ BOD ವೇಸ್ಟ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ತುಂಬ ಸಿಂಪಲ್ ಆಗಿದೆ. ಸೊ ಇದಕ್ಕೆ ಏನಂತ ಬರೆಯೋದು, BOD ಈಸ್ ಈಕ್ವಲ್ ಟು DO ಆಫ್ ಇನಿಷಿಯಲ್ ಮೈನಸ್ DO ಆಫ್ ಫೈನಲ್ ಇಂಟು ಡೈಲ್ಯೂಷನ್ ಫ್ಯಾಕ್ಟರ್ ಅಂತ ಬರಿತೀನಿ. ಸೊ DO ಆಫ್ ಇನಿಷಿಯಲ್ ಎಷ್ಟಿದೆ, 7.8 minus 4.3, ಓಕೆ, ಇಂಟು ಡೈಲ್ಯೂಷನ್ ಫ್ಯಾಕ್ಟರಲ್ಲಿ 300 by 5. ಸೊ ಎಷ್ಟಾಯ್ತು, 210 milligram per liter is the answer. 210 ಆಗುತ್ತೆ ಇದು. ಓಕೆ, ಸೊ ಈ ಥರ ಮಾಡ್ಬೋದು. ಹೈ ಲಿಫ್ಟ್ ಪಂಪ್ಸ್ ಆರ್ ಜನರಲಿ ರಿಕ್ವೈರ್ಡ್ ಟು ಫೀಡ್ ವಾಟರ್ ಇಂಟು. ನೋಡಿ, ಹೈ ಲಿಫ್ಟ್ ಪಂಪ್ಸ್ ಅಂತ ಬಂದಾಗ ಯಾವತ್ತೂ ತಿಳ್ಕೊಳ್ಳಿ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ನಮಗೆ ಏನು ಬೇಕು, ಪ್ರೆಷರ್ ಬೇಕು. ಬಿಕಾಸ್ ನಮಗೆ ತುಂಬ ಡಿಸ್ಟೆನ್ಸ್ ಕ್ಯಾರಿ ಮಾಡೋದಿರುತ್ತೆ, ಡಿಸ್ಟೆನ್ಸ್ ತುಂಬ ದೂರ ಒಯ್ಯೋದಿರುತ್ತೆ, ರೈಟ್. 15, 20, 30, 50 ಕಿಲೋಮೀಟರ್ವರೆಗೂ ಒಯ್ಬೋದು. ಸೊ ವಿ ರಿಕ್ವೈರ್ ಎ ಪ್ರೆಷರ್ ಇನ್ ಅವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು. ಅದೇ ಟ್ರೀಟ್ಮೆಂಟ್ ಪ್ಲಾನ್ಗೆ ಲೋ ಲಿಫ್ಟ್ ಪಂಪ್ಸ್ ನಡೆಯುತ್ತೆ, ಲೋ ಲಿಫ್ಟ್ ಪಂಪ್ಸ್ ನಡೆಯುತ್ತೆ. ಓಕೆ, ಐ ಹೋಪ್ ನಿಮಗೆ ಈ ನನ್ನ ಕ್ಲಾಸು, ಈ ಎಕ್ಸ್ಪ್ಲನೇಷನ್ನು ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಯಾರ್ಯಾರು ನೋಡಿದ್ದೀರಾ, ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದೀರಾ ನೀವು, ನಿಮಗೆ ಆಯಿತಾ. ತುಂಬ ಪೇಷನ್ಸ್ ಇದೆ ನಿಮ್ಮ ಹತ್ರ ವಿಡಿಯೋಗಳು ನೋಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೆ ಇದೇ ಥರ ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಎಲ್ಲ ಕ್ವಶನ್ದು ಏನಂದರೆ ನಾವು ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ಸ್ವಲ್ಪ ಕ್ವಶನ್ಸು ಏನಂತಂದರೆ ಬೆಂಡಿಂಗ್ ಮಾಡಿ ಶೇರ್ ಫೋರ್ಸ್ ನಾನು ಮಾಡಲಿಲ್ಲ, ಸೊ ನೀವು ಬರ್ಬೋದು ಅಂತ ನಾನು ಬಿಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ಈಗ ನಾಳೆ ಎಕ್ಸಾಮ್ ಆಗುತ್ತೆ, ಅದ್ರದ್ದು ತೊಗೊಂಡ್ಬಿಟ್ಟು ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡ್ತೀನಿ, ಸರಿನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಅಗೇನ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಸೊ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಡಿ. ಟೆಲಿಗ್ರಾಮ್ ಚಾನಲು ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಆಯಿತಾ. ಮರಿಬೇಡಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧೀರ್ ಜಿರೋಬೆ. ನಾನು ಇವಾಗ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.